ಚೇತನ, ಒಂದು ಕ್ವೆಶನ್ ಬರ್ತಾ ಇದೆ ನನಗೆ. ನಿಮ್ಮ ಮನೆಯಲ್ಲಿ ಕೂಡ ಧನಂಜಯ ಜೊತೆನಲ್ಲಿ ಈ ಥರ ಏನಾದರೂ ಫ್ಯೂಷನ್ ಮಾಡ್ತೀರಾ? ಅಯ್ಯೋ ಬೇಡ ಬಿಡಿ, ಸ್ಟೇಜ್ ಮೇಲೆ ಮಾಡಿದ್ರೆ ಫ್ಯೂಷನು, ಮನೇಲಿ ಮಾಡಿದ್ರೆ ಕನ್ಫ್ಯೂಷನು. ಓ ಓಕೆ ಓಕೆ ಬಿಡಿ, ನಿಮ್ಗೆ ಯಾಕೆ ಆ ಟೆನ್ಷನ್ನು. ಆದರೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೋಗ್ರಾಮ್ ಸೆಲೆಕ್ಷನ್ ನೀವು ಈ ಕಾನ್ವರ್ಸೇಷನ್ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ, ನಿಮ್ಮ ನಿಮ್ಮ ಥೀಮ್ ಹೇಳದೇ ಇದ್ರೆ. ಸೊ ಹೇಳೇ ಬಿಡ್ತೀನಿ. ಲುಕ್ಸ್ ಲೈಕ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಸಂಸಾರ ಮೀನ್ಸ್. ನಮ್ಮ ಆಡಿಯನ್ಸ್ಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ನಮ್ಮ ಸಂಜೆಯ ಥೀಮ್ ವೈಭವ. ಓಹೋ, ವೈಭವ. ಹಂಗಂದ್ರೆ ಅಕ್ಕಂದಿರು ಕೂತ್ಕೊಂಡು ನೋಡೋ ಕಾರ್ಯಕ್ರಮಗಳ? ಅಯ್ಯೋ ಅಲ್ಲ ಅಲ್ಲ, ಇದು ವೈಭವ ಅಲ್ಲ, ವೈಭವ ಅಂದ್ರೆ ಅದ್ದೂರಿ. ಇನ್ನು ಏನ್ ದೂರಿ ಅಂದ್ರೆ ಸಡಗರ. ಆರಿಗೆ ಬಂದಿದ್ದಪ್ಪ ಗರ. ಅಯ್ಯೋ ರಾಮ, ಇದು ವೈಭವ, ಅದ್ದೂರಿ, ಸಡಗರ, ಗ್ರ್ಯಾಂಡು. ಗ್ರ್ಯಾಂಡ್ ಅಂತಾರಲ್ಲ. ಓಹೋ ಗ್ರ್ಯಾಂಡು, ಹಂಗ ಕನ್ನಡದಲ್ಲಿ ಹೇಳ್ರಿ. ಮತ್ತೆ ಮದುವೆ ಮನೇಲಿ ಇರುತ್ತಲ್ಲ ಗ್ರ್ಯಾಂಡು, ಆ ಗ್ರ್ಯಾಂಡು. ಮತ್ತೆ ಮದುವೆ ಮನೆ ಅಂದ್ರೆ ಗ್ರ್ಯಾಂಡು. ಬಿಲ್ಡ್ ಮಾಡೋದು ಹೇಗೆ ಕಮ್ಯುನಿಟಿಲಿ ನಾವು ಬ್ರ್ಯಾಂಡು. ಹೌದಪ್ಪ, ಎಲ್ರಿಗೂ ಮುಂದೆ ಕಾಣೋದು ಗ್ರ್ಯಾಂಡು ಬ್ರ್ಯಾಂಡು, ಆದರೆ ಬ್ಯಾಕ್ಗ್ರೌಂಡಲ್ಲಿ ಮಾತ್ರ ಫೀಲ್ ಆಗೋದು ಡಿಮ್ಯಾಂಡು. ನಮ್ಮ ಮುಂದಿನ ಪ್ರೋಗ್ರಾಮ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಡಿಮ್ಯಾಂಡು ಅಂತ. ಸರಿ, ಈ ನಿಮ್ಮ ಡಿಮ್ಯಾಂಡು ಅದು ಯಾರು ಕಮಾಂಡು? ಇದು ಖ್ಯಾತ ಬರಹಗಾರರಾದ MS ನರಸಿಂಹಮೂರ್ತಿ ಸರ್ ಅವರ ಒಂದು ಸಕ್ಸಸ್ಫುಲ್ ಕಾಮಿಡಿ ನಾಟಕ. ಇದರಲ್ಲಿ ಬರೋ ಗಂಡು ಹೆಣ್ಣಿನ ಸನ್ನಿವೇಶ ಕುದುರಿಸೋ ಎಕ್ಸ್ಪೀರಿಯನ್ಸ್ ಇಲ್ಲಿ ತುಂಬ ಜನರಿಗಾಗಿದೆ ಫಸ್ಟ್ ಹ್ಯಾಂಡ್. ನರಸಿಂಹಮೂರ್ತಿಯವರ ನಾಟಕ ಅಂದರೆ ತುಂಬ ತಮಾಷೆನೂ ಇರುತ್ತೆ, ಹಾಗೆ ಒಂದು ಮೆಸೇಜ್ ಕೂಡ ಇರುತ್ತೆ. ಈ ನಾಟಕದಲ್ಲೂ ಖಂಡಿತ ಇದೆ. ವಸುದೈವ ಕುಟುಂಬಕಂ ಅನ್ನೋ ಇಂಪಾರ್ಟೆನ್ಸ್ನ ಇಲ್ಲಿ ಒಂದು ನಾಟಕ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಜೀವನದಲ್ಲಿ ಆಸೆ ಇರಬೇಕು, ಹಂಗಂತ ಮಾಡಬಾರ್ದು ಹುಚ್ಚುಚ್ಚು ಡಿಮ್ಯಾಂಡ್ ಅಂತ ತಮಾಷೆಯ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನಾಟಕ ನೋಡೋ ಕುತೂಹಲ ನನ್ನ ಹಾಗೆ ಸಭಿಕರಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ನೋಡೋಣ ಈ ಹಾಸ್ಯ ನಾಟಕವನ್ನು. ಈ ಹಾಸ್ಯ ನಾಟಕವನ್ನು ನಿಮಗಾಗಿ ಪ್ರಸ್ತುತಪಡಿಸಿರೋರು VPA ವೆಸ್ಟ್ನ ಪ್ರತಿಭಾನ್ವಿತರ ತಂಡ ಸ್ಮಿತಾ ಬೊಮ್ಮಯ್ಯರವರ ನಿರ್ದೇಶನದಲ್ಲಿ. ಪ್ಲೀಸ್ ವೆಲ್ಕಮ್ ಸ್ಮಿತಾ ಬೊಮ್ಮಯ್ಯ ಆ್ಯಂಡ್ ಟೀಮ್ ಇನ್ ದ ನಾಟಕ ಬೆಗ್ ಬಾರೋ ಅಳಿಯ. Smita check, Smita check, 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 check. Lights off, please. Hello. Hello. Check, check, check. I will coordinate. Hello. ಹಲೋ. ವಾಹ, ಮನೆ ಎಷ್ಟು ಪೀಸ್ಫುಲ್ ಆಗಿದೆ ಅಂತೀರಾ? ಯಾಕೆ ಗೊತ್ತಾ, ನಾನು ನಿಮ್ಗೆ ಮನೇಲಿಲ್ಲ, ಅಲ್ಲೆಲ್ಲ ಕ್ಲಬ್ ಅಂತ ಊರು ಸುತ್ತೋಗೋಗವಳೆ. ಇನ್ನು ಸ್ವಲ್ಪ ಹೊತ್ತು ನೋಡ್ತಾ ಇರಿ, ಈ ಪೀಸು ಹೆಂಗೆ ಪೀಸ್ ಪೀಸ್ ಆಗುತ್ತೆ ಅಂತ. ಓ, ಎಲ್ಲ ಬಂದು 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 ಅನ್ಸುತ್ತೆ. ಯೋ 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 ಯೋ, ಈ ಲೇಡೀಸ್ ಕ್ಲಬ್ ಹೋಗೋದು ಸಾಕು, ಅಲ್ಲಿ ಹೋಗಿ ತಲೆ ತಿರ್ಗಿಸ್ಕೊಳ್ಳೋದು ಸಾಕು. ಯಾರು ಕೇಳಿದ್ರು, ರೀ ನಿಮ್ಮ ಮಗಳ ಮದುವೆ ಯಾವಾಗ? ರೀ ನಿಮ್ಮ ಮಗಳ ಮದುವೆ ಆಗೋಯ್ತಾ? ರೀ ನಿಮ್ಮ ಮಗಳ ಮದುವೆ ಯಾವಾಗ ಅಂತ ಕೇಳಿ 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 ತಲೆ ತಿಂತಾರೆ. ಏನ್ರಿ ಮನೆ ಎಲ್ಲ ಹಿಂಗಿಟ್ಟಿದ್ದೀರಾ? ಅಯ್ಯೋ ವಿಶಾಲು, ಈಗೇನಾಯ್ತು? ಅದೇ ನಮ್ದು ಲೇಡೀಸ್ ಕ್ಲಬ್ ಟ್ರೆಷರರ್ ಇದ್ದಾಳಲ್ಲ ಅವಳು. ಯಾರು? ನಮ್ಮ ಮನೋಹರಿನ? ಅದೇನು ನಲ್ದಾಡ್ಕೊಂಡು ನಮ್ಮ ಮನೋಹರಿನ ಅಂತಿದ್ದೀರಾ? ಅವಳೆ ಅದೇನೋ ಊರ್ ಜನಕ್ಕೆಲ್ಲ ಗೊತ್ತಾಗ್ಲಿ ಅಂತ ಅದೇನೋ ಐಫಲ್ ಟವರ್ ಮೇಲೆ ಮದುವೆ ಮಾಡ್ತಾಳಂತೆ. ಮದುವೆ ಆದ್ಮೇಲೆ ಸಂಸಾರ ಮಾಡಕ್ ಕೆಳಗ್ ಬರ್ಲೇಬೇಕಲ್ಲ. ಅಯ್ಯ, ಅವ್ರ ಮನೆ ಕತೆ ಹೋಗ್ಲಿ. ನಮ್ಮನೇಲಿ ಕತ್ತೆ ಬಂದಂಗೆ ವಯಸ್ಸಾಯ್ತು ಹೊರತು ಬೆಕ್ಕಗೆ ಬಂದಂಗೆ ಬುದ್ಧಿನೇ ಬರಲಿಲ್ಲ ಅಂತೀನಿ. ನಿನಗ ಇಲ್ಲ ಮನೋಹರಿಗ? ಏನಂದ್ರಿ? ನಿನಗ ಇಲ್ಲ ಮನೋಹರಿಗ? ನಿಮ್ಗೆ. ಅಯ್ಯೋ, ನಾನೇನು ಮಾಡಿದೆ? ಮಗಳು ಫಸ್ಟ್ ಇಯರ್ ಡಿಗ್ರಿಲಿ ಓದ್ಬೇಕಾದ್ರೆ ನನ್ನ ಫ್ರೆಂಡ್ ಮಗನ ಕರ್ಕೊಂಡು ಬಂದೆ ಮದುವೆ ಮಾಡೋಣ ಅಂತ.
ನೀನ್ ನೋಡಿದ್ರೆ ಅವನು ಬಾಯಿ ಬಂದಾಗ ಉಗಿದು ಕಳಿಸ್ದೆ. ಏ ಆ ಹುಡ್ಗ ನಮ್ಮ ಅಂತಸ್ತು ಕರೆಕ್ಟ್ ಆಗಿರ್ಲಿಲ್ಲ, ಅದಕ್ಕೆ ಬೇಡ ಅಂದಿದ್ದು. ಹೋಗ್ಲಿ, 3 ತಿಂಗಳಿಂದ ಇನ್ನೊಬ್ಬ ಫ್ರೆಂಡ್ ಮಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ, ಕೈ ತುಂಬಾ ಸಂಬಳ. ನೀನ್ ಅವನಿಗೂ ಬೇಡ ಅಂತ ಹಠ ಮಾಡಿ ಕಳಿಸ್ದೆ. ಆ ಹುಡ್ಗನ್ಗೆ ಅಪ್ಪ ಅಮ್ಮ ಇಬ್ರು ಇದ್ರು, ಅದಕ್ಕೆ ಬೇಡ ಅಂದಿದ್ದು. ಅಲ್ಲ ರೀ, ಅಪ್ಪ ಅಮ್ಮ ಇದ್ರೆ ಅಂದ ತಕ್ಷಣ ಬೇಡ ಅಂತ ಹೇಳ್ದೆ ತಾನೆ? ಅಲ್ಲ, ಮಗಳಲ್ಲಿ ಇವಾಗ? ಈಗ ಹೋಗ್ಲಿ, ನಾನು ಅದಕ್ಕೆ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು ಮತ್ತೆ. ಅಯ್ಯ, ನೀವು ನನ್ನನ್ನು ಕೇಳೋದು, ನಾನು ನಿಮ್ಗೆ ಹೇಳೋದು, ನಾನು ಹೇಳ್ತಾ ಕೇಳ್ತಾ ನಾನು ಅಜ್ಜಿ ಆಗ್ಬಿಡ್ತೀನಿ. ಈಗೇನು ಫಿಗರ್ ಅನ್ಕೊಬಿಟ್ಟಿದ್ಯಾ? ಏನಂದ್ರಿ? ಅಲ್ಲ, ನೀನೀಗ ಜಗಳ ಮಾಡ್ತಾ ಇದ್ರು ಅಜ್ಜಿ ಆಗ್ತೀಯಾ ಅಂದೆ ಅಷ್ಟೇ. ಈ ನಿಮ್ಮ ಹತ್ರ ಮಾತಾಡೋರ್ಗೆ ತಲೆ ಇಲ್ಲ ರೀ. ಎಲ್ಲಿ ನಿಮ್ಮ ಮುದ್ದನ ಮಗಳು? ಇನ್ನೇನ್ ಮಾಡ್ತಾ ಇರ್ತಾಳೆ? ಆ ರೀಲ್ಸು ಟಿಕ್ ಟಾಕ್ ಅಂತ ಎಲ್ಲೋ ಇರ್ತಾಳೆ, ಎಲ್ಲ ಬರ್ಬೇಕಾಗಿತ್ತು. ಇಲ್ಲ ಡೇಟ್ ಮಾಡೋಣ, ಇಲ್ಲ ಡೇಟ್ ಮಾಡೋಣ. ಬಮ್ಮ ಮಗಳ ಕುತ್ಕೊಮ್ಮ. ರೀ, ನಿಮ್ಮ ಮಗಳು ನೋಡ್ರಿ, ಹುಚ್ಚಿ ತರ ಒಬ್ಳೆ ನಕ್ಕೋತಾ ಇದ್ದಾಳೆ. ಅದೇನು ಫೇಸ್ಬುಕ್, ರೀಲ್ಸು, ಟಿಕ್ ಟಾಕ್ ಅನ್ಕೊಂಡು ಮಜಾ ಮಜಾ ಮಾಡ್ತಾ ಇದ್ದಾಳೆ ನೋಡ್ರಿ. ನಮ್ಮ ಪಿಳ್ಳಾರ್ಗುಡಿ ಶಾಸ್ತ್ರಿಗಳೇ ಹೇಳಿದ್ದಾರೆ, ಅವಳಿಗೆ ಕಂಕಣ ಬಲ ಕೂಡ್ ಬಂದಿದ್ಯಂತೆ. ಏ ಶಾಸ್ತ್ರಿಗಳ ದಕ್ಷಿಣ ಆಸೆಗೆ ಹೇಳಿರ್ತಾರೆ ಬಿಡೆ, ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು. ರೀ ನೋಡ್ರಿ, ಇಲ್ಲಿ ಬರ್ಕೊಟ್ಟಿದಾರ್ರಿ, ಇನ್ನು 3 ತಿಂಗಳಲ್ಲಿ ಮದುವೆ ಆಗ್ಬೇಕಂತೆ. ಅಕಸ್ಮಾತ್ ಏನಾದ್ರು ಮದುವೆ ಆಗ್ಲಿಲ್ಲ ಅಂದ್ರೆ ಬೀದಿಲಿ ಅಲಿತಾರಲ್ಲ, ಅದೇ ರಾಜಕಾರಣಿಗಳಂಗೆ ಆಗ್ಬಿಡ್ತಾಳಂತೆ. ಅದೇ ಏನೋ ಲೇಡೀಸ್ ತರ ಆಗ್ಬಿಡ್ತಾಳಂತೆ ರೀ. ಏನು ಆಗಲ್ಲ ಬಿಡು ವಿಶಾಲು. ಏನ್ರಿ ನೀವು ಅಷ್ಟು ಆರಾಮಾಗಿ ಹೇಳ್ಬಿಡ್ತೀರಾ ಹಂಗೇನು ಆಗಲ್ಲ ಅಂತ? ಅಲ್ಲ ರೀ, ವಯಸ್ಸು ಬಂದಿರೋ ಮಗಳು ಮನೇಲಿ ಮೊಬೈಲ್ ಹೊತ್ಕೊಂಡು ಮೂಲೆಯಲ್ಲಿ ಕೂತಿದ್ರೆ ಅನ್ನೋ ನನಗಾಗ್ತಿದೆ ರೀ, ನನಗಾಗ್ತಿದೆ. ವಿಶಾಲು, ಅದರಲ್ಲಿ 50% ನೋವು ನನಗೂ ಸೇರುತ್ತೆ. ಹಾ, ಡೆಲಿವರಿ ನಿಂದಾದ್ರು ಡೆಲಿವರಿ ಖರ್ಚು ನಂದು ನೋಡು. ರೀ, ನಿಮ್ಗೆ ಯಾವಾಗಲೂ ತಮಾಷೆ ಏನ್ರಿ? ಅಂದ್ರೂ ರೀ, ನನಗೆ ಮದುವೆಗೆ ಮುಂಚೆ ಎಂಥ ದೊಡ್ಡ ಕನಸಿತ್ತು ಗೊತ್ತಾ? ನಾನು ದೊಡ್ಡ ಕ್ರಿಕೆಟರ್ ಮದುವೆ ಆಗಬೇಕು ಅಂತಿದ್ದೆ. ಬಾಲ್ ಹಿಂಗೆ ಬ್ಯಾಟ್ ಇಟ್ಕೊಂಡ್ರೆ ಸಾಕು, 6 4. ಆಹಾ, ಆಮೇಲೆ ಆಮೇಲೇನೋ ಕ್ರಿಕೆಟರ್ ಅಂತೂ ಮದುವೆ ಆಗಲಿಲ್ಲ, ಈ ಕಂಪ್ಯೂಟ್ರು ಕೀಬೋರ್ಡ್ ಕುಟ್ಟವನ್ನ ಮದುವೆ ಆಗಿದ್ದಾಯ್ತು ನಾನು. ಇದಕ್ಕೆ ರಾತ್ರಿ ಆದ್ರೆ ಕಣ್ಣು ಕನ್ಸಲ್ಲ ಅಂತೀನಿ. ಅಲ್ಲಮ್ಮ, ನೀನು ಒಬ್ಬಳಿಗೆ ನಾ ಕನಸುಗಳಿದ್ದಿದ್ದು, ನನಗೂ ಮದುವೆ ಬದಲು 100 ಕನಸು. ಫಿಲ್ಮ್ ಹೀರೋಯಿನ್ನೇ ಮದುವೆ ಆಗ್ಬೇಕು ಅಂತಿದ್ದೆ. ಸೊಂಟ ಸೂಪರ್ ಆಗಿರ್ಬೇಕು, ಆ ಕಡೆ ಐಶ್ವರ್ಯ ರೈ, ಈ ಕಡೆ ಕಾಜೋಲು, ಮೇಲ್ಗಡೆ ಕಟ್ರಿನಾ ಕೈಫು. ಫೋಟೋಗಳು, ರೂಮ್ ತುಂಬ ಫೋಟೋಗಳು. ಆಹಾ, ನೆನೆಸ್ಕೋತಾ ಇದ್ರೆ. ಹೌದು ರೀ, ನನಗೂ ವಿರಾಟ್ ಕೊಹ್ಲಿನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು ರೀ. ಕೋಳಿನೂ ಸಿಗ್ಲಿಲ್ಲ, ಮುಂಜನೂ ಸಿಗ್ಲಿಲ್ಲ. ಓಹೋ, ನಿಮ್ಗೇನು ಹೀರೋಯಿನ್ ಸಿಕ್ಬಿಡ್ತಿದ್ಲ? ನಿನ್ ಮುದ್ದಿಗೆ ವಿರಾಟ್ ಕೊಹ್ಲಿ ಸಿಕ್ಬಿಡ್ತಾ ಇದ್ನಾ? ನೋಡ್ರಿ, ನಮ್ಮಿಬ್ರು ಮಧ್ಯ ಜಗಳ ಯಾಕೀಗ? ನಮ್ ಕಾಲ ಮುಗ್ದೋಯ್ತು. ಹಂಗ ಬಾ ದಾರಿಗೆ ಮತ್ತೆ. ಇನ್ನೇನೇ ಇದ್ರು 3 ತಿಂಗಳು ಟೈಮ್ ಅಷ್ಟೇ. ಮಗಳಿಗೆ 3 ತಿಂಗಳ ಟೈಮಾ? ಹುಡ್ಗಲ್ಲ ರೀ, ನಿಮ್ಗೆ ಹೇಳಿದ್ದು. ಅಪ್ಪ, ನಂಗೆ ಇಷ್ಟು ಬೇಗ ಮದುವೆನಾ? ನಂಗೆ ಇನ್ನೂ ಗಟ್ಟಿಯಾಗಿ ಬಾಯ್ ಫ್ರೆಂಡೇ ಸಿಕ್ಕಿಲ್ಲ. ಅಲ್ಲ ಕಣಮ್ಮ, ಬಾಯ್ ಫ್ರೆಂಡು ಗಟ್ಟಿನ ಸಾಫ್ಟ್ ಅಂತ ಮುಟ್ ನೋಡಿ ಕಾಲ ಕಳಿಬೇಡ. ಅಯ್ಯೋ, ನಮ್ ಕಾಲದಲ್ಲಿ ಬಾಯ್ ಫ್ರೆಂಡ್ ಬಿಟ್ಟಾಕೋ, ಕೈ ಫ್ರೆಂಡು ಕೆನ್ನೆ ಫ್ರೆಂಡು ಏನು ಇರ್ತಿರ್ಲಿಲ್ಲ. ಮಗಳೇ,
ನಿನಗೆ ಇಷ್ಟರಲ್ಲೇ ಮದುವೆ ಮಾಡೋ ವ್ಯವಸ್ಥೆ ಮಾಡ್ತೀನಮ್ಮ. ಈಗಲೇ ಈ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗೆ ನಿಂದು ಪ್ರೊಫೈಲೆಲ್ಲ ಅಪ್ಲೋಡ್ ಮಾಡ್ಬಿಡ್ತೀನಿ. ರೀ? ಡೇಟ್ ಆಫ್ ಬರ್ತು. ಒಂದ್ ನಿಮಿಷ ಇರ್ರಿ, ಅದು ಅರ್ಶಿನ ಕುಂಕುಮ ತಗೊಂಡ್ಬಂದ್ಬಿಡ್ತೀನಿ ರೀ. ಶುಭ ಕಾರ್ಯ ಅಲ್ವಾ, ಅರ್ಶಿನ ಕುಂಕುಮ ಇಟ್ಬಿಡ್ತೀನಿ. ಶುರು ಮಾಡಕ್ ಮುಂಚೆ ಹಂಗೆ ಮಾಡೋದು. ಓಹೋ, ಮದುವೆಗೆ ಮೊದಲೇನೆ ಆಯ್ತು ಪೂಜೆನಾ? ಇನ್ನೇನೇನು ಪೂಜೆ ಕಾದಿದ್ಯೋ ದೇವರೇ ಕಾಪಾಡಬೇಕು. ನಿಂದು ಪ್ರೊಫೈಲ್ ಅಪ್ಲೋಡ್ ಆಗೋಯ್ತು ಕಣೆ, ನೋಡ್ತಾ ಇದೆ. ಹಾ, ಅದ್ ಸರಿ, ಎಂತ ಹುಡ್ಗ ಬೇಕು ಅಂತ ಹೇಳಿದೀರಾ? ವೆರಿ ಸಿಂಪಲ್. ಎನಿಬಡಿ ಫ್ರಮ್ ಫಿಲ್ಮ್ ಫೀಲ್ಡ್ ಕ್ಯಾನ್ ಕಮ್ ಅಂಡ್ ಮ್ಯಾರಿ ಮೈ ಡಾಟರ್ ಅಂತ ಹಾಕಿದ್ದೀನಿ ಕಣೆ. ಅಪ್ಲೋಡ್ ಆಯ್ತು. ಇಡೀ ಫಿಲ್ಮ್ ಫೀಲ್ಡೇ ನಮ್ಮ ಮನೇಲಿ ಇರುತ್ತೆ ಈಗ. ನೋಡ್ತಾ ಇರೋ, ಇನ್ನೇನಿದ್ರು ಎನ್ಕ್ವೈರಿಗಳು ಶುರು. ಅದ್ ಸರಿ, ಕಂಡೀಷನ್ ಸಪ್ಲೈ ಹೇಳಿದ್ರೋ ಇಲ್ವೋ? ಕಂಡೀಷನ್ಸ್ ಏನೇ ಅದು? ನಿಂದು ಏರ್ ಕಂಡೀಷನ್ಸು? ನೋಡ್ರಿ, ಹುಡುಗನ್ಗೆ ಅಪ್ಪ ಇರಬಾರ್ದು, ಹುಡುಗನ್ಗೆ ಅಮ್ಮ ಇರಬಾರ್ದು. ಅಲ್ಲೋ ರೀ, ನಮ್ಮ ಮನೇಲಿ ನಮ್ಮ ಹುಡುಗಿ ಹೋಗಿದ್ ಮನೇಲಿ ಸಂತೋಷವಾಗಿರ್ಬೇಕೋ ಬೇಡವಾ? ಹಾಗಾದ್ರೆ ಹುಡುಗನ ಅಪ್ಪ ಅಮ್ಮನ ಗತಿ? ರೀ, ಇಲ್ಲಿರೋ ಎಲ್ಲ ಹೆಣ್ಮಕ್ಳನ್ನು ಕೇಳಿ ಅದೇ ಅಭಿಪ್ರಾಯ ಇರುತ್ತೆ. ಮಗಳೇ, ನೀನು ನಿನ್ನ ಫ್ರೆಂಡ್ಸು ಏನು ಯೋಚನೆ ಮಾಡಿದ್ದೀರಾ, ಏನು ಡಿಮ್ಯಾಂಡ್ಸ್ ಅಂತ ನಿಮ್ಮಪ್ಪಂಗೆ ಕರೆಕ್ಟಾಗಿ ಹೇಳ್ಬಿಡು. ಸರಿ ಅಮ್ಮ. ನಿಮ್ಮ ಮನೆಯಲ್ಲಿ ರಾಹು ಕೇತು ಇದ್ದಾರಾ? ಹಂಗಿರ್ತಾರ ಮಗಳೇ? ರಾಹು ಕೇತು ಪಂಚಾಂಗದಲ್ಲಿರುತ್ತೆ, ಆಕಾಶದಲ್ಲಿರುತ್ತೆ. ರೀ, ಅವ್ಳು ರಾಹು ಕೇತು ಅಂತಿರೋದು ಅದೇ ಹುಡುಗಂಗೆ ಅಪ್ಪ ಅಮ್ಮ ಇರ್ತಾರಲ್ಲ ಅವ್ರನ್ನ ಹೇಳ್ತಿರೋದು. ಅಯ್ಯಯ್ಯೋ. ಹ್ಞೂ, ನೆಕ್ಸ್ಟ್ ಹೇಳು ಮಗಳೇ ನೀನು. ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಲಗೇಜಸ್ ಇದೆಯಾ? ಅಯ್ಯೋ ದೇವ್ರೆ, ರಾಮ್ ರಾಮ್, ಹಂಗೂ ಬೇರೆ ಹೇಳ್ತಾರ ಮಗಳೇ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದ್ರೆ ಮನೆಯಿಂದ ಹೊರಗಡೆ ಹಾಕಿದ್ರಾಯ್ತಪ್ಪ. ಕಾರ್ಪೊರೇಷನ್ ಅವರು ಬಂದು ತಗೊಂಡು ಹೋಯ್ತಾರೆ. ರೀ, ಅವಳು ಹೇಳ್ತಾ ಇರೋದು ಎಕ್ಸ್ಟ್ರಾ ಲಗೇಜು ಅಂದ್ರೆ ಮನೇಲಿ ತಾತ ಅಜ್ಜಿ ವಯಸ್ಸಾಗಿರೋರು ಇರ್ತಾರಲ್ಲ ಅವ್ರನ್ನ ಅವಳು ಹೇಳ್ತಿರೋದು. ಅಲ್ಲಮ್ಮ, ಮನೆಯಲ್ಲಿ ವಯಸ್ಸಾಗಿರೋರಿದ್ರೆ ಮಗಳಿಗೇನು ತೊಂದರೆ ಅಂತೀನಿ. ಅಯ್ಯೋ, ವಯಸ್ಸಾದವ್ರ ಮನೇಲಿದ್ರೆ ಕ್ಯಾಕರಿಸ್ತಾರೆ, ಕೆಮ್ತಾರೆ. ಅಯ್ಯೋ, ಬಿಸಿನೀರು ಕೊಡಬೇಕು, ಔಷಧಿ ಕೊಡಬೇಕು, ಆಸ್ಪತ್ರೆಗೆ ಸೇರಿಸ್ಬೇಕು. ಪಾಪ ನನ್ನ ಮುದ್ದು ಮಗಳಿಗೆ ಅದೆಲ್ಲ ಮಾಡೋಕ್ಕಾಗುತ್ತೇನ್ರಿ? ಕಾಲ ಕೆಟ್ಟೋಯ್ತಪ್ಪ, ಕಾಲ ಕೆಟ್ಟೋಯ್ತು. ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಲಗೇಜ್ ಜೊತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಅಂತಾರ ಮಗಳೇ? ರಾಮ್ ರಾಮ್ನೇ. ಎಕ್ಸ್ಟ್ರಾ ಫಿಟ್ಟಿಂಗ್ಸಾ? ಓ, ಗೊತ್ತಾಯ್ತು. ಲೇಡೀಸ್ ಡ್ರೆಸ್ಸು. ಲೇಡೀಸ್ ಡ್ರೆಸ್ ಅನ್ಬಾರ್ದಿರಿ, ಅದನ್ನ ಲೇಡೀಸ್ ಕಾಸ್ಟ್ಯೂಮ್ ಅನ್ಬೇಕು. ಎಲ್ಲ ಇದ್ದಾರೆ, ನಾಚಿಕೆ ಆಗಲ್ಲ ನಿಮ್ಗೆ? ನಾವು ಹೇಳ್ತಾ ಇರೋದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಮನೇಲಿ ಅದೇ ದಂಡ ಪಿಂಡದಂಗೆ ಬಿದ್ದಿರ್ತಾವಲ್ಲ ಹುಡುಗನ್ಗೆ ಅಕ್ಕ, ತಂಗಿ, ತಮ್ಮ, ನಾದ್ನಿ, ಮೈದ ಇವೆಲ್ಲ ಅವನ್ನ ಅವಳು ಹೇಳ್ತಾ ಇರೋದು. ಅಲ್ಲಮ್ಮ, ಸೊಸೆ ಬಂದು ಅಂದ್ರೆ ಅವನ್ನೆಲ್ಲ ಎಲ್ಲ ಕಳಿಸೋದು ಅಂತೀನಿ. ಅಯ್ಯೋ, ಬೇರೆ ಮನೆ ಮಾಡ್ಲಿ ಬಿಡ್ರಿ. ನನ್ನ ಮಗಳು ಅಳಿಯ ಜೋಡಿ ಹಕ್ಕಿಗಳ ಥರ ಹಾರಾಡ್ಕೊಂಡು ಖುಷಿಯಾಗಿರ್ತಾರ್ರಿ. ಆಯ್ತಮ್ಮ, ನೀವ್ ಹೇಳೋದು ನೋಡಿದ್ರೆ ದಿಕ್ಕು ದೆಸೆ ಇಲ್ದೇರೋ ಬೇವರ್ಸಿ ಅಳಿಯಬೇಕು. ಅಯ್ಯ, ನಿನ್ಗೆ ಹಂಗೆ ಅರ್ಥ ಆದ್ರೆ ಹಂಗೆ ಅನ್ಕೊಳ್ಳಿ. ನೀನ್ ಕೇಳೋದು ನೋಡಿದ್ರೆ ಒಬ್ಬ ಬೇಗ್ ಬಾರೋ ಅಳಿಯನ್ನೇ ತರಬೇಕು. ಅದ್ ಸರಿ, ಈ ಬೇಕ್ ಬಾರೋ ಅಳಿಯ ಯಾಕೆ? ಅಲ್ಲಮ್ಮ, ನೀನ್ ಆಗ್ತಾ ಇರೋ ಕಂಡೀಷನ್ ನೋಡಿದ್ರೆ ಯಾವ ಹುಡುಗ ಒಪ್ಕೋತಾನೆ? ಯಾವ್ದಾರ ಹುಡುಗನ್ ಕಂಡ ತಕ್ಷಣ ಅವನ್ಗೆ ಕಾಡಿ ಬೇಡಿ ಕೊನೆಗೆ ಕಾಲಕ್ಕೆ ಬಿದ್ದು ಕಲ್ತ್ಕೊಂಡು ಬಂದು ಮದುವೆ ಮಾಡ್ಬೇಕು. ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ನಮ್ಮ ಮನೇಲಿ ಇಂಥ ಒಳ್ಳೆ ಹೆಣ್ಮಗು ಇದ್ದಾಳೆ ಅಂದ್ರೆ ಮನೆಯವ್ರಿಗೆ ಕ್ಯೂ ನಿಂತ್ಕೋತಾರೆ, ಗೊತ್ತಾಯ್ತಾ? ಏನ್ ಕರ್ಮನಪ್ಪ. ಆಯ್ತು ಕಣೆ, ಕಂಡೀಷನ್ ಸಪ್ಲೈ ಅಂತ ಪ್ರೊಫೈಲ್ಗೆ ಹಾಕ್ತೀನಿ, ನೋಡೋಣ ಅದೆಂತ ಬೇಗ ಬಾರೋ ಅಳಿಯ ಸಿಗ್ತಾರೆ ಅಂತ. ಸರಿ, ಏನ್ ಅಪ್ಲೋಡ್ ಮಾಡಿದಿರೋ ತೋರ್ಸ್ ಬನ್ನಿ. ಓ, ಎಷ್ಟೊಂದು ಪ್ರೊಫೈಲ್ಸ್ ಬಂದ್ಬಿಟ್ಟಿದೆ ಇಲ್ಲಿ. ನೋಡು ಇಲ್ಲಿ, ಈ ಹುಡುಗ ಓಕೆನಾ? ರೀ, ಆ ಹುಡುಗನ್ಗೆ ಅಪ್ಪ ಅಮ್ಮ ಇದ್ದಾರೆ ಬೇಡ,
ಅಯ್ಯಯ್ಯ ಓಕೆ ಈ ಹುಡುಗ ಏನೋ ಫಿಲಮ್ ಫೀಲ್ಡ್ ಅಂತಿದ್ರಲ್ಲ, ನೋಡ್ಕೊಳ್ಳಿ ನೀವು. ಓ ಫಿಲ್ಮ್ ಫೀಲ್ಡು ನೋಡೋಣ ಬರ್ಬೋದೀಗ. ಆ, ಯಾವುದೋ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಓ ಫಿಲಮ್ ಫೀಲ್ಡ್ ಏನೋ. ಫಿಲ್ಮ್ ಫೀಲ್ಡು ನನ್ನ ಫೇವ್ರೇಟು. ಅಪ್ಪ ಅಮ್ಮ, ಓ ಇದಿಲ್ಲ ರೀ. ನಮಸ್ಕಾರ ಸರ್, ಫಿಲ್ಮಿ ಬಾಬು ಅಂತ ನನ್ನ ಹೆಸರು. ಫಿಲಮ್ ಫೀಲ್ಡಿಂದ ಬಂದಿದ್ದೀನಿ. ಮತ್ತೆ ಹುಡುಗಿ ರೆಡಿನಾ? ವೆರಿ ಗುಡ್ ವೆರಿ ಗುಡ್. ಪಾಪ ಈ ಮನೇಲಿ ನನ್ನ ಮಗಳು ಮದುವೆಗಿದ್ದಾಳೆ ಅಂತ ಹೆಂಗ್ ಗೊತ್ತಾಯ್ತು? ನೆಟ್ಟಲ್ಲಿ ನೋಡಿದೆ ಸರ್, ನಿಮ್ಮ ಮನೇಲಿ ಹೀರೋಯಿನ್ ಟೈಪ್ ಹುಡುಗಿ ಇದ್ದಾಳೆ ಅಂತ ಇಡೀ ಬೀದಿಲ್ಲ ಎಲ್ಲರಿಗೂ ಗೊತ್ತಲ್ಲ ಸರ್. ಅದು ನಾನೇ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ದೂರ ದೂರ ದೂರ. ಮದ್ವೆಗೆ ಮುಂಚೆ ಇವೆಲ್ಲ ಇಲ್ಲ. ಕಂಡೀಷನ್ ಸಪ್ಲೈ ಅಂತ ಗೊತ್ತಿಲ್ವಾ ಏನೋ ನಿಂಗೆ? ಅದ್ ಸರಿ, ನನ್ ಸಖತ್ತು ಅಂತ ಯಾರು ಹೇಳಿದ್ದು? ಕಾಲೇಜ್ ಹುಡುಗರು ಯಾವಾಗ? ನನ್ನ ಕಾಲೇಜ್ ಸುತ್ತ ಬೀಟ್ ಹೊಡಿಬೇಕಾದ್ರೆ. ಅಲ್ಲ ಫಿಲಮ್ ಫೀಲ್ಡ್ ಏನಾ ನೀನು? ಹೌದು. ಇವ್ರು ಯಾರು? ನಿಮ್ಮ ಅತ್ತೆನಾ? ಅಯ್ಯೋ 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 ಅಯ್ಯೋ, ನಿನ್ ಮುಖಕ್ಕೆ ಮೈದಾ ಪೇಸ್ಟ್ ಮೆತ್ತ. ಮೈದಾ ಪೇಸ್ಟ್ ಬೇರೆ ಇವ್ರಿಗೆ ಹೆಂಗ್ ಗೊತ್ತು? ಅವಳು ನನ್ನ ಹೆಂಡತಿ ಕಣಯ್ಯ. ಕಾಣಲ್ವಲ್ಲ, ಸ್ವಲ್ಪ ವಯಸ್ಸಾದಂಗಿದೆ. ಏನ್ ಸಾರ್, ತಂಗಿನ ತೋರಿಸ್ಬಿಟ್ಟು ಅಕ್ಕನ ಟೋಪಿ ಹಾಕ್ಬಿಟ್ರಾ? ಸತ್ಯ ಹೇಳಿದೆ ನೋಡು, ನನಗೂ ಫಿಲ್ಮ್ ಫೀಲ್ಡಿಂದ ಹೀರೋಯಿನ್ ಆಗ್ಬೇಕು, ಮದುವೆ ಆಗಬೇಕು ಅಂತ ಕನಸು ಕಂಡಿದ್ದೆ. ಅದು ಕನಸು ನೆರವೇರಲಿಲ್ಲ. ಹೋಗ್ಲಿ, ಫಿಲ್ಮ್ ಫೀಲ್ಡಲ್ಲಿರೋ ಅಳಿಯನಾದರೂ ಸಿಗಲಿ ಅಂತ ನಿನ್ನನ್ನು ಕರೆಸಿದ್ದು. ಹೌದು, ಯಾವ್ಯಾವ ಫಿಲ್ಮ್ ಕೆಲಸ ಮಾಡಿದ್ದೀಯಾ? ತಿಥಿ, ಮೊಮ್ಮಗನ ಪ್ರಸ್ತ, ತಾತನ್ ತಿಥಿ, ಆಮೇಲೆ ಘಟಸಾದ್ರ ಸರ್. ಅಲ್ಲ ಕಡೆಯ, ಇವೆಲ್ಲ ಹಳೇ ಪಿಕ್ಚರ್ ಹೋಗೋಯ್ತಲ್ಲ. ಎಲ್ಲ ಸೆಕೆಂಡ್ ರಿಲೀಸು ಮೇಡಮ್. ಥರ್ಡ್ ರಿಲೀಸು ಆಗುತ್ತೆ. ಸೆಕೆಂಡ್ ರಿಲೀಸು, ಥರ್ಡ್ ರಿಲೀಸ್ ಆಗುತ್ತಾ? ಇವೆಲ್ಲ ನನ್ನ ಪ್ರಾಪರ್ಟೀಸು ಮೇಡಮ್. ಆಚೆ ಇಟ್ಟಿದ್ದೆ, ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ. ಅಪ್ಪ, ಇವ್ ನಮ್ ಕಾಲೇಜ್ ಕಾಂಪೌಂಡ್ಗೆ ಪೋಸ್ಟ್ ಹಚ್ತಿದ್ದ ಅಪ್ಪ. ಹೌದು ಮೇಡಮ್, ನಾನು ಹಚ್ಚೋ ಪೋಸ್ಟರು ಫಿಲಮ್ ಬಿದ್ರು ಬೀಳಲ್ಲ. ಎಂತ ಗಟ್ಟಿಗಿರುತ್ತೆ ಅಂದ್ರೆ ಎಷ್ಟ ಮಳೆ ಬಿದ್ರು ಬೀಳಲ್ಲ. ಅಯ್ಯೋ 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 ಅಯ್ಯೋ, ವಾಲ್ ಪೋಸ್ಟರ್ ಬಾದರ ಬಂದ್ಬಿಟ್ಟ ನನ್ನ ಮಗಳು ಮದುವೆ ಆಗಕ್ಕೆ. ನೋಡೋ, ನಿಂದು ಏನೇನು ಅಡಪ ಇದೆಯೋ ತಕ್ಕೊಂಡು ಹೊರಗೋದ್ರೆ ಗೆದ್ದೋದೆ. ಹೊರಗ ವರ್ಡ ವರ್ಡ ಹತ್ರ ಆಗ್ಬಿಡ್ತಾ? ದಬಾಯಿಸ್ರಿ. ದಬಾಯಿಸ್ತಿದ್ದೀರ ವರ್ಡ ವಾದ. ಏ ರಯ್ಯ ಮೇಡಮ್, ನಾನು ಬಂದಿರೋದು ಹುಡುಗಿನ ನೋಡಕ್ಕೆ. ಇಂಟರ್ವ್ಯೂ ಮಾಡಿದೆ, ನಾನು ಹಂಗೆ ಕಳ್ಸಂಗಿಲ್ಲ. ಇದು ಹ್ಯೂಮನ್ ರೈಟ್ಸ್ ವಯಲೇಷನ್ ಆಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ರನ್ನೂ ಒಳಗಾಕ್ಬಿಡ್ತಾರೆ. ಏನು ಇದು ಪೊಲೀಸ್ ಗಿಲೀಸ್ ಅಂತ ಅವನೇ? ಇವ್ನು ಯಾಕೋ ಪೊಲೀಸ್ ಗಿಲೀಸ್ ಅಂತ ಎದುರಿಸ್ತಾನೆ. ಯಾವ್ದಾದ್ರು ಒಂದು 5 ಕಷ್ಟದ ಕ್ವಶನ್ ಕೇಳಿ ಹೊಲಗಿಸ್ಬಿಡು ಅವನ್ನ. ಫೇಲ್ ಮಾಡು. ಇರಮ್ಮ ಮೇಡಮ್, ಪಾಸ್ ಆಗಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅದೇಳಿ. 5ಕ್ಕೆ 5 ಬರಬೇಕು. ಸರಿ ಕೇಳು. ನಿಮ್ ಮೊದಲನೇ ಕ್ವೆಶ್ಚನ್ ರೆಡಿನಾ? ಹೇಳಮ್ಮ. ಅಮೆರಿಕ ರಾಜಧಾನಿ ಯಾವುದು? ಡೋಬಿ ಘಾಟು ಅಂದ್ರೆ ವಾಷಿಂಗ್ಟನ್ನು. ಇವನು ಯಾರೋ ತರಲೆ ಇದ್ದಂಗಿದ್ದಾನೆ. 2ನೇ ಕ್ವಶನ್ನು ನಾನು ಕೇಳ್ತೀನಿರೋ. ಸನ್ಯಾಸಿಗೂ ಸಂಸಾರಿಗೂ ಏನ್ ವ್ಯತ್ಯಾಸ? ಏನ್ ಮೇಡಮ್ ನೀವು, ಹುಲಿ ಚರ್ಮದ ಮೇಲೆ ಮಲ್ಕೊಳ್ಳೋನು ಸನ್ಯಾಸಿ, ಹುಲಿನ ತಪ್ಕೊಂಡು ಮಲ್ಕೊಳ್ಳೋನು ಸಂಸಾರಿ. ಅಮ್ಮ, 3ನೇ ಕ್ವೆಶ್ಚನ್ ನಾನು ಕೇಳ್ತೀನಿ, ಹೋಗಿ ಕೂತ್ಕೋ. ಹಸ್ಬೆಂಡ್ಗೂ ಲವರ್ಗೂ ಇರೋ ವ್ಯತ್ಯಾಸ ಏನು? ಓಹೋ,
ಎಂಥ ಕಷ್ಟದ ಕ್ವಶನ್ ಮೇಡಮ್ ಇದು. ಜಗಳ ಆಡಿದ್ರೆ ಮಾತು ಬಿಡ್ತಾಳೆ ಅಂತ ಪಾಪ ಹೆದರ್ಕೊಳ್ಳೋನು ಲವ್ವರು, ಮಾತಾಡಿದ್ರೇನೆ ಎಲ್ಲಿ ಜಗಳ ಆಡ್ತಾಳೋ ಅಂತ ಹೆದರ್ಕೊಳ್ಳೋನು ಹಸ್ಬೆಂಡು. ತರ್ಲ ಅಮ್ಮ 4ನೇ ಕ್ವಶನ್ ನಾನೇ ಕೇಳ್ತೀನಿ. ಕೂತ್ಕೋ. ಹೆಂಡತಿ ಅಡುಗೆ ಬಗ್ಗೆ ಗಂಡ ಏನಂತ ಹೇಳ್ಬಾರ್ದು? ಓ, ಕಷ್ಟದ ಪ್ರಶ್ನೆನೇ ಇದು. ಇದಕ್ಕೆ ಆನ್ಸರ್ ಎಲ್ಲರಿಗೂ ಗೊತ್ತು. ದೋಸೆ ಹಿಟ್ಟಲ್ಲಿ ಚಪಾತಿ ಮಾಡಿಕೊಟ್ರು ಹೆಂಡತಿ ಅಡಿಗೆ ಮಾತ್ರ ಟೀಕಿಸ್ಬಾರ್ದು. ಅಯ್ಯೋ ಮಗಳೇ, ಮದುವೆ ಆಗಕ್ಕೆ ಕರೆಕ್ಟಾಗಿ ತಯಾರಾಗಿ ಬಂದ್ಬಿಟ್ಟಿದ್ದಾನೆ ಎಲ್ಲದಕ್ಕೂ. ಕೊನೆ ಕ್ವಶನ್ ನಾನೇ ಕೇಳ್ತೀನಿರೋ. ಅಲ್ಲ ಕಣಯ್ಯ, ನೀನ್ ಬಂದಿರೋ ಉದ್ದೇಶ ಏನು ಹೇಳೋ? ಮೇಡಮ್, ಸತ್ಯ ಹೇಳಿದ್ರೆ ಕೇಳ್ತೀರಾ? ನೋಡಯ್ಯ, ನಮ್ಮಲ್ಲಿ ಸತ್ತಿಗೆ ಮಾತ್ರ ಫುಲ್ ಮಾರ್ಕ್ಸು. ಹೇಳೋ. ಸರಿ ಮೇಡಮ್, ನೋಡಿ, ನಿಮ್ಮ ಮನೆ ಇಷ್ಟು ವಿಶಾಲವಾಗಿ ಇಷ್ಟು ದೊಡ್ಡದಾಗಿದೆ. ನಿಮ್ಮ ಮಗಳು ಲೈಲಾನ್ ಮದುವೆ ಆದರೆ ಈ ಮನೆ ನನಗೆ ಬರ್ಕೊಡ್ತೀರಾ? ಆಗ ಈ ಮನೆಯೆಲ್ಲ ಒಡಿಸಿ ಇಲ್ಲೊಂದು ದೊಡ್ಡ ಥಿಯೇಟರ್ ಕಟ್ಟಿಸಿ ಅತ್ತೆ ಟಿಕೆಟ್ ಹರಿಯೋ ಕೆಲಸ ನಿಮಗೆ ಕೊಡ್ತೀನಿ. ಮಾವ ಪೋಸ್ಟ್ ಹಚ್ಚೋ ಕೆಲಸ ನಿಮಗೆ. ಅಯ್ಯೋ ನೀಚ ಮನೆ ಹಾಳ, ನಿನ್ನಂತ ಇವನಿಗೆ ನನ್ನ ಮಗಳು ಕೊಡಲ್ಲ. ವರ್ಡ ಬರಲೇ. ಏಯ್ ಇರ್ಲಿ, ಈಗ ಎಷ್ಟು ಮಾರ್ಕ್ಸ್ ಕೊಟ್ರಿ ಅದೇಳಿ. 5ಕ್ಕೆ 0. 0 ಸೊನ್ನೆ 0 0. ಇದು ಮೋಸ. ಎಲ್ಲೋದ್ರು ಈ ಮೋಸ ಮಾಡ್ತಾರೆ ಈ ಬಡವ್ರಿಗೆ. ಬಡವ್ರು ಬದುಕಲ್ಲಿ ಚೆಲ್ಲಾಟ ಆಡ್ತಾರೆ ಈ ಸೋ ಕಾಲ್ಡ್ ಎಜುಕೇಟೆಡ್ಗಳು. ಯಾರಾದ್ರೂ ಬೇಕು ನಿಮ್ಮ ಮಗಳು ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ರಿ. ವಾಗ ಉಪ್ಪಿನಕಾಯಿ ಹಾಕ್ತೀವಿ, ಏನಾರು ಮಾಡ್ತೀವಿ. ವಾಗ ರೀ, ಅಲ್ಲೇನ್ರಿ ನಿಂತಿದ್ದೀರಾ? ಬನ್ನಿ. ಈ ಕನ್ಫ್ಯೂಷನ್ನು. ಎನಿಬಡಿ ಫ್ರಮ್ ಫಿಲಮ್ ಫೀಲ್ಡ್ ಅಂದ್ರೆ ಹಿಂಗೇನೆ ಆಗೋದು. ಅಂದ್ರೆ ಈ ಪ್ರಪೋಸಲ್ ಕ್ಯಾನ್ಸಲ್. ಹಾ, ಕೇಳಿ ಬನ್ರಿ ರೀ, ತೋರಿಸಿ ಇಲ್ಲಿ. ಆಯ್ತು ವಿಶಾಲು. ಇನ್ನೂ 4-5 ಪ್ರಪೋಸಲ್ ಬಂದಿದೆ. ಯಾರೋ ಬಂದ್ರು ಅನ್ಸುತ್ತೆ ತಾನೆ. ನಿನ್ನಡೆ ಬರಹ ಬರೆಯೋ ಈ ರೈಟರ್. ಸರ್, ಫಿಲ್ಮ್ ಫೀಲ್ಡಿಂದ ಬಂದಿದ್ದೀನಿ ಸರ್. ಫಿಲ್ಮ್ ಫೀಲ್ಡಾ? ಹೌದು ಸರ್. ಯಾರು ದೊಡ್ಡ ಡೈರೆಕ್ಟ್ರು, ಪ್ರೊಡ್ಯೂಸರ್ ಅನ್ಸುತ್ತೆ ಕಣೆ. ಸರ್, ಇವಾಗ ಜ್ಯೂಸ್ ತಗೋತೀರಾ ನೀವು? ಕಾಫಿ? ಇಲ್ಲ ಕಣಯ್ಯ, ಕಾಫಿ ಜ್ಯೂಸು ತಗೊಳ್ಳೋ ಟೈಮ್ ಇದು. ಗೊತ್ತಾಯ್ತು ಬಿಡಿ ಸರ್, ನಿಮ್ದು ಯಾವಾಗ್ಲೂ. ಮೇಡಮ್, ಏನು ಸ್ಟ್ರೆಸ್ ಆಗಿದ್ದೀರಾ ನೀವು? ನೋಡಿ, ಇಲ್ಲಿ ನಿಮಗೋಸ್ಕರ ನಾನು ಬಿಸಿ ಬಿಸಿ ಕಾಫಿ ತಂದೀನಿ, ತಗೊಳ್ಳಿ. ಸ್ವಲ್ಪ ಎಷ್ಟು ಹಿಂಗೆಲ್ಲ ಸ್ಟ್ರೆಸ್ ಮಾಡ್ಕೋತಾರ? ಚೂರು ಕುಡೀರಿ, ಕೂತ್ಕೊಳ್ಳಿ ಆರಾಮ್ಸೆ. ಅಪ್ಪ, ನೀನಾದ್ರೂ ಕಾಫಿ ಕೊಟ್ಟಲ್ಲ, ಆರಾಮಾಗಿ ಕುತ್ಕೊಂಡು ತಣ್ಣು ಕುಡಿತೀನಿ. ಕೂತ್ಕೊಳ್ಳಿ ಮೇಡಮ್. ನೋಡಿ, ಫಿಲ್ಮ್ ಫೀಲ್ಡ್ ಅಲ್ವಾ, ಹಿಂಗೇನೆ ಫಿಲ್ಮ್ ಸೆಟ್ಟಲ್ಲಿ ಇರೋರಿಗೆಲ್ಲ ಅವಾಗ ಸ್ವಲ್ಪ ಕೊಡ್ತಾ ಇರಬೇಕು. ಅಲ್ಲ ಕಣಯ್ಯ, ಅದೇನು ಸ್ವಲ್ಪ ಕೊಡ್ತಾ ಇರ್ಬೇಕು ಅಂತ ವ್ಯೂವರ್ಸ್ ಹೇಳಿಯ್ಯ. ಸರ್, ಹಿಂಗೆ ನೋಡಿ, ಇವಾಗ ಡೈರೆಕ್ಟರ್ಗೆ ಮಾತ್ರ ಎಳ್ನೀರು, ಹೀರೋ ಹಿಂಗೆ ಜ್ಯೂಸು, ನಮ್ಮ ಇತರೆ ಚಿಲ್ಲರೆ ಬಿಲ್ಲರೆಗಳು ಇರ್ತಾರಲ್ಲ ಅವ್ರಿಗೆಲ್ಲ ಬರೀ ಕಾಫಿ ಟೀ. ಈ ಲೈಟ್ ಬಾಯ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಮಜ್ಜಿಗೆ ಪ್ಯಾಕೆಟ್ ಮಾತ್ರ ಅಷ್ಟೇ. ಗೊತ್ತಾಯ್ತಾ? ಅಲ್ಲ ಕಡೆಯ ಈ ಥರ ಭೇದ ಭಾವ ಯಾಕೋ? ಹೌದು ಮೇಡಮ್, ಫಿಲ್ಮ್ ಫೀಲ್ಡ್ ಅಂದ್ರೇನೆ ಹಂಗೆ, ಗೊತ್ತಾ? ಓ ಓ ಓ ಓ ಏನ್ರಿ ಲೈಲಾ ಅಂದ್ರೆ ನೀವೇನೇನ್ರಿ? ಓಹೋ. ಅದು ಸರಿ, ಫಿಲಮ್ ಫೀಲ್ಡಲ್ಲಿ ನಿನ್ಗೇನು ಕೆಲಸ? ಏನ್ರಿ ಹಿಂಗೆ ಕೇಳ್ತೀರಾ ನೀವೆಲ್ಲಾನು? ನೋಡ್ರಿ ಇಲ್ಲಿ ಹೆಂಗೆ ಕೇಳ್ತಾರೆ. 10-15 ಪಿಕ್ಚರಲ್ಲಿ ಕೆಲಸ ಮಾಡಿದ್ದೀನಿ ನಾನು, ಸುಮ್ಮನೆನಾ? ನಮ್ಮ ಅಣ್ಣ ತಮ್ಮಂದು KGF, ನಮ್ಮ ಅಪ್ಪದು ಯುವರತ್ನ, ನಮ್ಮ ಶೆಟ್ರದು ಕಾಂತಾರ, ಎಲ್ಲ ನಮ್ದೇನೆ. ಅಲ್ಲ ಕಡೆಯ್ಯ, ಎಲ್ಲ ಹಿಟ್ ಫಿಲ್ಮ್ ಲಿಸ್ಟೇ ಹೇಳ್ತಾ ಇದೀಯಾ? ಅಲ್ಲಿ ನಿನ್ನ ಕೆಲಸ ಏನು ಅಂತ ಹೇಳು. ಸರ್,
ನಾನು ಪ್ರೊಡಕ್ಷನ್ ಬಾಯ್, ಗೊತ್ತಾಯ್ತಾ? ಆ? ಪ್ರೊಡಕ್ಷನ್ ಬಾಯ್ ಏನಂದೆ? ಪ್ರೊಡಕ್ಷನ್ ಬಾಯ ನೀನು? ಆ? ಕೊಟ್ಟದ್ ಬಿಲ್ಡಪ್ ನೋಡಿದ್ರೆ ಯಾವ್ದೋ ದೊಡ್ಡ ಡೈರೆಕ್ಟ್ರು ಪ್ರೊಡ್ಯೂಸರು ಅಂತ ಅನ್ಕೊಂಡೆ. ನೋಡ, ಸುಮ್ನೆ ನೀ ಬಂದಿರೋ ದಾರಿ ಹಿಡ್ಕೊಂಡು ವಾಪಸ್ ಹೋದ್ರೆ ಗೆದ್ದೋದೆ. ನಡಿ ಮನೆ ಆಚೆ. ಏನ್ರಿ ನಮ್ಮಂತ ಕೆಲ್ಸದವ್ರಿಗೆಲ್ಲ ಹಿಂಗ ಅವಮಾನ ಮಾಡಂಗಿಲ್ಲ ನೀವು, ಗೊತ್ತಾಯ್ತಾ? ನಮ್ಮಿಂದಾನೆ ಫಿಲ್ಮ್ ಫೀಲ್ಡು, ಬುಡ ನಾವು, ಬುನಾದಿ ನಾವು. ನೀವ್ ಹಿಂಗೆಲ್ಲ ಅವಮಾನ ಮಾಡಿದ್ರೆ ಹೋಗ್ರಿ ರೀ. ನಿಮ್ಮ ಮಗಳು ಬೇಕಾಗಿಲ್ಲ, ಈ ಮದುವೆ ಬೇಡ, ಹೋಗ್ರಿ. ನಾನು ಹೋಯ್ತಾ ಇರ್ತೀನಪ್ಪ. ಬೇಡ, ಹೋಗಪ್ಪ, ಹೋಗು. ಅವಾಗ ಅಲ್ಲ, ಫಿಲ್ಮ್ ಫೀಲ್ಡ್ ಅಂದ್ರೆ ಯಾರ್ಯಾರೋ ಬರ್ತಿದ್ದಾರೆ, ನಿನ್ಗೆ ಆಗ್ತಿರೋರೆಲ್ಲ ಬರ್ತಿದಾರಲ್ಲಮ್ಮ. ವಿಶಾಲು, ಹಾ. ನಮಗೂ ಇಂಟರ್ವ್ಯೂ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಈ 3ಕ್ಕೆ ಮುಕ್ತಾಯನಮ್ಮ. ನೆಕ್ಸ್ಟ್ ಯಾರೇ ಬಂದ್ರು ಓಕೆ ಮಾಡ್ಬಿಡು ವಿಶಾಲು. ಅದೇನು ಓಕೆ ಮಾಡೋದು ಗೊತ್ತಿಲ್ಲ. ಇನ್ಯಾವ ಪುಣ್ಯಾತ್ಮ ಬರ್ತಾನೋ ಕಾದ್ ನೋಡೋಣ. ಬನ್ರಿ ತೋರಿಸ್ರಿ ನೆಕ್ಸ್ಟ್ ಪ್ರೊಫೈಲ್ ಯಾವುದು ಅಂತ. ಆಯ್ತು ವಿಶಾಲು, ನೀನ್ ಮಾತ್ರ ಮಜಾ ಮಾಡು ಮಗಳೇ, ಚೆಂದ ಮಜಾ ಮಾಡು. ರೀಲ್ಸು ಪಾಲ್ಸು ಮಾಡ್ಕೊಂಡು ಯಾರ್ರಿ ಇದು? ಯಾರ್ರಿ ಅದು ರೇ? 15, 16, 17 ಸೀಟ್ ನಂಬರ್ ಈ ಕಡೆ ಬನ್ರಿ. ಯಾರ್ಯಾರು ಈ ಕಡೆ ಬನ್ರಿ ರೇ? ಯಾರ್ರಿ ಬಾಗ್ಲ ಹಾಕಿರೋದು? ಬಾಗಲ್ ಮುಚ್ಚ್ರಿ. ಬೆಳಕಿದ್ರೆ ನಾವು ಆಟ ತೋರ್ಸಲ್ಲ ರೇ. ಇವ್ಯಾವ ಕುತ್ಕೊಳ್ರಮ್ಮ. ರೀ ಬಾಗ್ಲ ಹಾಕೊಂಡು ಮುಂದೆ ಬನ್ರಿ. ಬೆಳಕಿದ್ರೆ ಆಟ ತೋರ್ಸಲ್ಲ, ಮುಚ್ಚ್ರಿ. ಅಲ್ಲ, ಹೇಳ್ಬೋದ ನಾವು? ಇವಾಗ ಏನ್ ನ್ಯಾಷನಲ್ ಅಂತ ಹಾಕಿದಾರ ಇದೊಳಕ್ಕೆ? ಕುತ್ಕೊಳ್ರಿ ಸುಮ್ಮನೆ. ಅಲ್ಲ ಕಣಪ್ಪ, ನಿಂದು ಏನಿದು ಬ್ಯಾಟ್ರಿ ಕತೆ? ಸ್ವೀಟ್ ನಂಬರ್ ಯಾಕೆ? ಮೇಡಮ್, ನಾನು ಬ್ಯಾಟ್ರಿ ಬಿಟ್ರೇನೆ ಸೀಟ್ ನಂಬರ್ ಕಾಣೋದು. ಇಲ್ಲ ಅಂದ್ರೆ ಈ ಪಡ್ಡೆ ಹುಡುಗರು ಇದಾರಲ್ಲ, ಕತ್ಲಲ್ಲಿ ಕಣ್ಕೊಂಡವ್ರು ತೊಡೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ನಿಂದು ಫಿಲ್ಮ್ ಫೀಲ್ಡಿನೆಲ್ಲ ಕೆಲಸ? ಹೌದು ಸಾರ್, ನನ್ನ ಹೆಸರು ಸೋಮು ಅಂತ. ಫಿಲಮ್ ಫೀಲ್ಡಲ್ಲೇ ಕೆಲಸ, ಥಿಯೇಟರ್ನಲ್ಲಿ ಕೆಲಸ ಮಾಡ್ತೀನಿ. ಏನ್ ಕೆಲಸ ಮಾಡ್ತೀಯಾ ಸಾರ್? ಈ ಸಿನಿಮಾ ಹಾಲ್ ಫುಲ್ಲು ಕಂಟ್ರೋಲ್ ನಮ್ದೆ. ವಾರಕ್ಕೊಂದು ಹೊಸ ಸಿನಿಮಾ ಬರ್ತಾ ಇರುತ್ತೆ. ಬಂದವ್ರಿಗೆಲ್ಲ ಸೀಟ್ ಅರೇಂಜ್ ಮಾಡೋದೇ ನಾನು. ಸಿನಿಮಾ ಥಿಯೇಟರಲ್ಲಿ ರಶ್ ಕಮ್ಮಿ ಇದ್ದಾಗ. ಅಲ್ಲ ಕಡೆಯ, ಓ ನಿಂತ್ಕೋ. ಥಿಯೇಟ್ರಲ್ಲಿ ರಶ್ ಕಮ್ಮಿ ಇದ್ದಾಗ ಸೀಟ್ ನಂಬರ್ ಹಾಕಕ್ ಹೋಗಲ್ಲ. ಎಲ್ಲಿ ಬೇಕಾದ್ರೆ ಅಲ್ಲಿ ಕೂತ್ಕೋ ಅಂತ ಬಿಟ್ಬಿಡ್ತೀವಿ. ಈ ಹುಡುಗೀರ ಮೂಲೆ ಸೀಟ್ ಹೊಡಿಕೊಂಡು ಕೂತ್ಕೊಂತಾರೆ. ಇನ್ ಕೆಲವರು ಸ್ಕ್ರೀನಿಂದ ಹೋಗಿ ಕೂತ್ಕೊಂಡ್ಬಿಡ್ತಾವ್ರೆ. ಹಂಗ ಅಮ್ಮ ಚೆನ್ನಾಗಿರುತ್ತೆ, ನಾನು ಹೋಗಿದ್ದೀನಿ. ಕರ್ಮ ಕರ್ಮ, ಇವಳೊಬ್ಳು ಕೂತ್ಕೊಳ್ಳೆ ಹೋಗಿ. ಅಲ್ಲ ಕಣಯ್ಯ, ನೀನ್ ನೋಡಿದ್ರೆ ಥಿಯೇಟ್ರಲ್ಲಿ ಬ್ಯಾಟ್ರಿ ಬಿಟ್ಟು ಸೀಟ್ ತೋರಿಸೋ ಗೇಟ್ ಕೀಪರು. ಫಿಲ್ಮ್ ಫೀಲ್ಡಲ್ಲಿ ಕೆಲಸ ಅಂತೀಯಲ್ಲಯ್ಯ? ಅದು ಕೂಡ ಸಿನಿಮಾ ಫೀಲ್ಡೇ ಸರ್. ಫಿಲಂ ವರ್ಕರ್ಸ್ ಅಸೋಸಿಯೇಷನ್ ಮೆಂಬರ್ ನಾನು. ಒಂದು ಕಾಲದಲ್ಲಿ 6-7 ಥಿಯೇಟರ್ ಓನರ್. ಇವತ್ತಿನ ದಿವಸಕ್ಕೆ ಈ ಬ್ಯಾಟ್ರಿ ಬಿಟ್ಕೊಂಡು ಒಂದು ಥಿಯೇಟರ್ ಉಳಿಸ್ಕೊಂಡಿದೀವಿ ಅಷ್ಟೇ. ಅಟ್ಲೀಸ್ಟು ಒಂದು ಥಿಯೇಟ್ರಾರು ಇದೆ. ಇವಾಗ ನಾನು ಸ್ವಲ್ಪ ಪ್ರಶ್ನೆ ಮಾಡ್ತೀನಿ ರೀ. ವಿಚಾರಿಸು, ಬಾ ಬಾ. ಹಾ, ಅಪ್ಪ ಅಮ್ಮನ ಕತೆ ಇದಾರೆ ಮೇಡಮ್. ದಿನ ಬೆಳಿಗ್ಗೆದ್ದು ಅವ್ರಿಗೆ ಕೈ ಮುಗ್ದು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ ಮುಂದೆ ಕೆಲಸ ನೋಡೋದು. ಮದ್ವೆ ಆದ್ಮೇಲೆ? ಮದುವೆ ಆದ್ಮೇಲೆ ಇನ್ನೇನು, ನನ್ನ ಹೆಂಡ್ತಿನೂ ಬೆಳಿಗ್ಗೆ ಎದ್ದು ಕೈ ಮುಗ್ದು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ದಿನಚರಿ ಏನು ಅಂತ ನೋಡ್ತಾಳೆ. ನಮ್ಗೆ ಮದ್ವೆ ಆದ್ಮೇಲೆ ಅತ್ತೆ ಮಾವ ಬೇಕಾಗಲ್ವಲ್ಲ? ಅಪ್ಪ ಅಮ್ಮನ್ ಬಿಟ್ರೆ ನನ್ನ ಏನಂತಾರೆ ಗೊತ್ತಾ ಮೇಡಮ್? ತೊಟ್ಟಿ ನನ್ನ ಮಗ ಅಂತಾರೆ. ನಾನ್ ತೊಟ್ಟಿಲಿ ಹುಟ್ಟಿಲ್ಲ ಮೇಡಮ್, ಅಪ್ಪ ಅಮ್ಮನ್ಗೆ ಹುಟ್ಟಿರೋದು. ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಲೇ ಇರ್ತಾರೆ. ನಿಂದು ತಲೆಹರಟೆ ಜಾಸ್ತಿ ಆಯ್ತು. ನೀ ನಮ್ಗೋಕೆ, ನಿಮ್ಮ ಅಪ್ಪ ಅಮ್ಮ ಯಾಕೆ? ಮೇಡಮ್, ಮದುವೆ ಆದ್ಮೇಲೆ ಅಪ್ಪ ಅಮ್ಮನ್ನ ಬಿಟ್ರೆ ನರಕದಲ್ಲಿ ನನ್ನ ಕುಂಬಿ ಪಾಕದಲ್ಲಿ ಹಾಕಿ ಬೇಯಿಸ್ಬಿಡ್ತಾರೆ.
ನೋಡಯ್ಯ, ನೀನ್ ಬಂದಿರೋ ಉದ್ದೇಶ ಏನು ಕರೆಕ್ಟಾಗಿ ಹೇಳೋ. ಮೇಡಮ್, ನಿಮ್ಮ ಹುಡುಗಿ ನನ್ಗೆ ಇಡ್ಸಿದಾಳೆ, ಅವಳನ್ನೇ ಮದುವೆ ಆಗ್ತೀನಿ. ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ. ಹಾಗಿದ್ರೆ ನಿಮ್ಮಪ್ಪ ಅಮ್ಮನ್ನ ಎಲ್ಲಾದ್ರೂ ಕಳಿಸ್ಬಿಡು. ಕಳಿಸ್ಬಿಡು? ಎಲ್ಲಿಗೆ ಕಳಿಸ್ಲಿ? ಎಲ್ಲಿಗಾದ್ರೂ ಕಳಿಸ್ಬಿಡು. ಒಟ್ನಲ್ಲಿ ಕಣ್ಣು ಕಾಣಿಸ್ಬಾರ್ದಷ್ಟೇ. ಕಳಿಸ್ಬಿಡು ಎಲ್ಲಾದ್ರೂ. ಹಂಗೇನಾರ ಕಳಿಸಿದ್ರೆ ನಿಮ್ಮ ಮಗಳನ್ನ ಮದುವೆ ಮಾಡ್ತೀರಾ? ನೋಡೋ, ನಿಮ್ಮಪ್ಪ ಅಮ್ಮನ್ನೇನಾದ್ರೂ ಕಳಿಸಿದ್ರೆ ನನ್ನ ಮಗಳು ಮದುವೆ ಮಾಡ್ಕೊಡೋದು ಗ್ಯಾರಂಟಿ. ಆಯ್ತಾಯ್ತು. ಈ ಕಾಲದಲ್ಲಿ ಹೆಣ್ಮಕ್ಳು ಸಿಗದೇ ಕಷ್ಟ. ಅಂಥದ್ರಲ್ಲಿ ಇಂಥ ಸುಂದರಿ ಸಿಗ್ತಾವಳೆ ಅಂದ್ರೆ ನಾನು ಯಾರದ್ದು ಬೇಕಾದ್ರೂ ಬಿಡಕ್ ರೆಡಿ. ಕಾಲ ಬದಲಾವಣೆ ಆದಂಗೆ ನಾವು ಬದಲಾವಣೆ ಆಗ್ಬೇಕು. ಈ ಸುಂದರಿಗೋಸ್ಕರ ಅಪ್ಪನ್ನು ಬಿಡ್ತೀನಿ, ಅಮ್ಮನ್ನು ಬಿಡ್ತೀನಿ, ಎಲ್ಲಾನು ಬಿಡ್ತೀನಿ. ಆದ್ರೆ ನೀವು ನನ್ಗೊಂದು ಪ್ರಾಮಿಸ್ ಮಾಡಬೇಕು. ಏನಂತ? ನಾನು ಮದುವೆ ಆದ್ಮೇಲೆ ಅಪ್ಪ ಅಮ್ಮನ್ನ ಬಿಟ್ಟು ತೊಟ್ಟಿ ನನ್ನ ಮಗ ಆದ್ಮೇಲೆ ಈ ನಿನ್ ಸುಂದರವಾದ ಹುಡುಗಿನ ಬಿಟ್ಟು ಯಾಕೆ ಮದುವೆ ಮಾಡ್ಕೊಡ್ತೀನಿ ಅಂತ. ಈ ಮೊಬೈಲ್ ಮೇಲೆ ಹಾಳು ಮಾಡಿಲ್ಲ. ನೋಡಯ್ಯ, ನೀನು ನಮಗೋಕೆ, ನಿಮ್ಮಪ್ಪ ಅಮ್ಮ ಯಾಕೆ? ಹೋಗು, ನಿಮ್ಮಪ್ಪ ಅಮ್ಮನ್ನ ಫಿನಿಶ್ ಮಾಡ್ಬಿಡು, ಕಳಿಸ್ಬಿಡು. ನೀನೊಬ್ಬನೇ ಬಂದ್ರೆ ನನ್ನ ಮಗಳನ್ನ ದಾರೆ ಏರ್ಕೊಡ್ತೀನಿ. ಆಯ್ತಾಯ್ತು. ಈ ಸುಂದರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅಪ್ಪ ಅಮ್ಮ, ಮುಗೀತು ನಿಮ್ ಕತೆ. ರೀ, ಈ ಹುಡುಗ ಏನೋ ಹಾಗೆ ಬರೋಂಗಿದೆ, ನೋಡೋಣ ಇರಿ. ಮನೆಗೆ ಯಾರೋ ಒಂದು ಹುಡುಗನಿಗೆ ಒಪ್ಕೊಂಡಿದ್ಯಲ್ಲ, ಅದೇ ಸಂತೋಷ. ನೋಡೋಣ ಏನೇನಾಗುತ್ತೋ ಅಂತ. ಅದೇನಕ್ರಿ ಇನ್ನೊಂದ್ಸತಿ ಯಾಕೆ ಮಾಡ್ತಾ ಇದ್ದೀರಾ? ಬೇಡವಾ ಇನ್ಯಾವುದು ಪ್ರೊಫೈಲ್ ನೋಡೋದು? ಅಲ್ಲ, ಇನ್ನೊಂದ್ ಸ್ವಲ್ಪ ಇವನ್ಗಿಂತ ಒಂದು ಥಿಯೇಟರ್ ಅಲ್ದೇನೆ 2 ಥಿಯೇಟರ್ ಅವ್ರು ಇದ್ರೆ ನೋಡ್ರಿ. ಓ, ಇದು ಬೇಡವಾ? ಏನೋ ಖುಷಿ ಆಗ್ತಿಲ್ಲಪ್ಪ. ಓಕೆ, ಇದು ನೆಕ್ಸ್ಟು? ಅದು ಸುಮಾರಾಗಿದೆ, ಆದ್ರೂ ನಮ್ಮ ಸ್ಟ್ಯಾಂಡರ್ಡ್ಗಿಲ್ಲ ಬಿಡಿಪ್ಪ. ಹೋಗ್ಲಿ. ಇದು ಕೆಲವು ದಿನಗಳ ನಂತರ ಬೆಳಿಗ್ಗೆ ಎದ್ದು ನಿಮಗೆ ಪೇಪರ್ ಓದಿಲ್ಲ ಅಂದ್ರೆ ತಿಂದಿದ್ದನ್ನ ಕರ್ಗೋದೇ ಇಲ್ಲ ನೋಡಿ. ಯಾರೋ ಬಂದಂಗಾಯ್ತಲ್ಲ. ಇನ್ಯಾರು ಬಂದಿರ್ತಾರೆ? ಬಾವಿ ಹಳ್ಳ ಬಂದಿರ್ಬೇಕು. ಹೋಗ್ ನೋಡು. ಅಂದ್ರೂ ಮಗಳೇ, ತುಂಬಾ ಅದೃಷ್ಟ ಮಾಡಿದ್ಯಮ್ಮ ನೀನು. ಎಷ್ಟು ಅದೃಷ್ಟ ಮಾಡಿದ್ಯಾ ಅಂದ್ರೆ ನಿನ್ ಮದ್ವೆ ಆಗೋನು ಅಪ್ಪ ಅಮ್ಮನ್ಗೆ ಒಂದು ಗತಿ ಕಣ್ಸ್ ಬರಕ್ ಹೋಗಿದ್ದಾನೆ. ಹೌದಮ್ಮ? ಹೌದು. ಹುಡುಗನ್ಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮೈದಾ ಇಲ್ಲ, ನಾದ್ನೇ ಇಲ್ಲ, ರವೆ ಇಲ್ಲ, ಸೂಜಿ ಇಲ್ಲ. ಗೂಬೆಗಳಂಗೆ ಅಡುಗೆ ಮಾಡಿದ್ರು ಆಯ್ತು, ಫುಟ್ಪಾತ್ ಮೇಲೆ ತಿಂದ್ರು ಆಯ್ತು. ನಿಮ್ಮ ಅಪ್ಪನ ಮಾತು ಕೇಳ್ಬೇಡ ಮಗಳೇ. ನೋಡು, ನಿನ್ ಗಂಡಿಗೆ ಎಷ್ಟು ಸಂಬಳ ಬರುತ್ತೆ ಅಂತ ಕರೆಕ್ಟಾಗಿ ಕೇಳಿ ತಿಳ್ಕೊಂಬಿಡು. ಹೇಳಲಿಲ್ಲ ಅಂದ್ರೆ ಪಾಸ್ಬುಕ್ ತೆಗ್ದು ನೋಡ್ಬಿಡು. ಈ ಗಂಡಸ್ರಿಗೆ ಜಾಸ್ತಿ ದುಡ್ಡು ಬಂದ್ಬಿಟ್ರೆ ಕೆಟ್ಟ ಕೆರೆ ಹಿಡ್ದೋಗ್ಬಿಡ್ತವೆ. ಹೆಂಡತಿ ಇಷ್ಟು ಟೈಟ್ ಆದ್ರೆ ಗಂಡ ಲೂಸ್ ಆಗೋದು ಗ್ಯಾರಂಟಿ, ತಿಳ್ಕೊ. ನಿಮ್ಮ ಅಪ್ಪನ ಮಾತು ಕೇಳ್ಬೇಡ ಮಗಳೇ. ನಾನು ಹೇಳ್ಕೊಟ್ಟಿದ್ ಕಿವಿ ಮಾತನ್ನೇ ಕೇಳು ನೀನು. ಏನ್ರಿ, ನಮ್ಮ ಅಳಿಯ ಬರೋ ಟೈಮ್ ಆಯ್ತಾ? ಯಾರಿರ್ತಾರ ಮಗಳೇ? ನಿನ್ ಬಾವಿ ಗಂಡ ಬಂದಿರ್ಬೇಕು. ಹೋಗು, ಬಾಗಿಲು ತೆಗಿ, ನಾನೋಗಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ರೀ, ಬಂದ್ರೆ ಆಯ್ತು ವಿಶಾಲು.
ಇದೇನು ಮೇಡಮ್ ನಮ್ಮ ಸಾಹೇಬ್ರು ನೋಡಿ ಯಾರು ನೀವು ಅಂತಿದ್ದೀರಾ? ಮದುವೆ ಆಗಿದೆಯಾ ನಿಮಗೆ? ನನ್ಗಾಗಿಲ್ಲ, ನಮ್ಮಗಾಗಿದೆ. ನಿಮ್ಮಮ್ಮ ಅಂದ್ರೆ ವಿಶಾಲ್ ಅವ್ರು ತಾನೇ? ಹೋಗಿ ಕರೀರಿ ಅವ್ರನ್ನ. ಅಮ್ಮ 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 ಪೊಲೀಸ್ ಬಂದಿದ್ದಾರಮ್ಮ. ಅಮ್ಮ ಪೊಲೀಸಾ? ಪೊಲೀಸಾ? 100 ತಪ್ಪು ಮಾಡೋರ್ಗು ಕಾಯ್ತಾ ಕೂರಕ್ಕೆ ನಾನು ಶ್ರೀಕೃಷ್ಣ ಪರಮಾತ್ಮನೂ ಅಲ್ಲ, ಈ ಮನೆಯಲ್ಲಿ ಸಾಯ್ದವನು ಅಲ್ಲ. ನಾನು ಯಾರು? ಇನ್ಸ್ಪೆಕ್ಟರ್ ಅಕ್ರಮ್. ಅಕ್ರಮ್ ಅಲ್ಲ ಸರ್, ವಿಕ್ರಮ್. ವಿಕ್ರಮ್. ಈ ಮೈ ಮೇಲೆ ಕಾಕಿ ಬಿದ್ದ ಕೂಡ್ಲೆ ಈ ಭಾರತಾಂಬೆ ಪುತ್ರನಾಗಿ ಈ ತಾಯಿಗೋಸ್ಕರ ನನ್ನ ಜೀವ ಕೊಡಕ್ಕೆ ಸಿದ್ಧನಾಗಿರ್ತೀನಿ. ಈ ದೇಶಕ್ಕೋಸ್ಕರ ನನ್ನ ಹೃದಯ ಪಡ್ಕೊಳ್ಳುತ್ತೆ, ನಾಡಿ ಬಿಡ್ಕೊಳ್ಳುತ್ತೆ, ಉಸಿರು ಹಿಡ್ಕೊಳ್ಳುತ್ತೆ. ನಾನು ಹಾಕಿರೋದು ಹಾಕಿ ಈ ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಕಾದಿರೋಲ್ಲ, ಈ ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಇದು ಪವಿತ್ರವಾದ ಕಾಕಿ. ಈ ಲಂಚ ಮಂಚ ಲುಚ್ಚಗಳಿಗೆ ಲಾಠಿ ರುಚಿ ತೋರಿಸೋ ಇನ್ಸ್ಪೆಕ್ಟರ್ ನಾನು. ಸತ್ಯಕ್ಕೆ ನೇರವಾಗಿರ್ತೀನಿ, ಸುಳ್ಳ ಬಲಿ ಹಾಕ್ತೀನಿ. ಯು ಅಂಡರ್ಸ್ಟ್ಯಾಂಡ್? ಅಪ್ಪರ್ ಸ್ಟ್ಯಾಂಡ್ ಅಲ್ಲಿ ಇರೋರ್ಗು ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಡೈರೆಕ್ಟ್ರೆ, ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರು ಅರಳು ಮರಳು ಇನ್ಸ್ಪೆಕ್ಟ್ರೆ, ಈ ಡೈಲಾಗ್ ಏನೋ ಚೆನ್ನಾಗಿತ್ತು, ಆದ್ರೆ ನೀವು ನಮ್ಮ ಮನೆಗೆ ಯಾಕೆ ಬಂದ್ರಿ? ರೇ, ನಾನ್ ಬರಿಲ್ರಿ, ನೀವೇ ಕರ್ಸ್ಕೊಂಡಿದ್ದು. ಇಲ್ಲಿ ವಿಶಾಲ್ ಅನ್ನೋರ್ ಮೇಲೆ ಕೊಲೆ ಆಪಾದನೆ ಇದೆ. ನನ್ನ ಮೇಲ? ಮೇಡಮ್, ನೀವೇ ವಿಶಾಲು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸತ್ಯ ಯಾವುದೇ ಕಗ್ಗತ್ತಿನಲ್ಲಿ ಯಾವ್ದು ಕೂತಿದ್ರು ಅದನ್ನ ಹೊರಗೆಳೆದು ಜಗತ್ತಿಗೆ ತೋರಿಸೋ ಇನ್ಸ್ಪೆಕ್ಟರ್ ಅಕ್ರಮ್ ನಾನು. ಅಕ್ರಮ್ ಅಲ್ಲ ಸರ್, ವಿಕ್ರಮ್. ಇನ್ಸ್ಪೆಕ್ಟರ್ ವಿಕ್ರಮ್ ನಾನು. ಮೇಡಮ್, ಯು ಆರ್ ಅಂಡರ್ ಅರೆಸ್ಟ್. ಇಲ್ಲ ಇಲ್ಲ ಇಲ್ಲ. ಇಲ್ಲ ಅಂತ ಮಾತ್ರಕ್ಕೆ ಇಲ್ಲಾಗೆ ಸೌಂಡ್ ಎಫೆಕ್ಟ್ ಕೊಟ್ಟು ಇಲ್ಲ 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 ಅಂತ ಮಾಡೋಕೆ ನನ್ನ ಸೌಂಡ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರ. ತಪ್ಪು ಮಾಡಿದವರನ್ನು ಹಿಡಿದು ನರನಾಡಿಗಳನ್ನು ಕತ್ತರಿಸಿ ಜೈಲಿಗೆ ಅಟ್ಟೋ ಇನ್ಸ್ಪೆಕ್ಟರ್ ಅಕ್ರಮ್ ನಾನು. ಅಕ್ರಮ್ ಅಲ್ಲ ಸರ್, ವಿಕ್ರಮ್. ಸಾರ್, ಸಾಯಿ ಕುಮಾರ್ ಬಿಟ್ರೆ ನೆಕ್ಸ್ಟ್ ನೀವೇ ಸಾರ್. ನನಗೆ ಭಯ ಭಯ ಆಗ್ತಿದೆ ರೀ. ಮೇಡಮ್, ಸ್ಟ್ರೈಟ್ ಆಗಿ ಕೇಳ್ತಾ ಇದ್ದೀನಿ, ಸ್ಟ್ರೈಟ್ ಆಗಿ ಉತ್ತರ ಹೇಳಿ. ಈ ಸೋಮ ಅನ್ನೋ ಹುಡುಗನ ಅಪ್ಪ ಅಮ್ಮನ ಯಾಕೆ ಮೇಡಮ್ ಕೊಲೆ ಮಾಡ್ಸಕ್ ಹೋಗಿದ್ರಿ? ನಾನಾ? ಹೌದು, ನೀವೇ ಕೊಲೆ ಮಾಡಿಸಿದ್ರಿ. ಅಯ್ಯೋ ದೇವ್ರೆ, ಇದಕ್ಕೆ ಸಾಕ್ಷಿ? ಸಾಕ್ಷಿ ಬೇಕಾ ಸರ್? ಸಾಕ್ಷಿ PC ಬಸ್ಯ ಹೋಗ ಎತ್ತಾಕೊಂಬರ ಅವನ್ನ. ಸರಿ ಸರ್. ಯಾರೇ ಇಟ್ಕೊಳ್ಳೋ. ಮೇಡಮ್, ಯಾರು ಅಂತ ಗೊತ್ತಾಯ್ತಾ ಮೇಡಮ್? ಏನು ಗೊತ್ತಾಗ್ಲಿಲ್ಲ ಅಲ್ವಾ? PC ಬಸ್ಯ ಬಿಚ್ಚೋ ಅವನ್ ಬಟ್ಟೆನಾ? ಶರ್ಟು ಪ್ಯಾಂಟ ಸರ್? ಶರ್ಟು ಪ್ಯಾಂಟ್ ಬಿಚ್ತಾರೇನೋ? ತಲೆ ಮೇಲೆ ಹಾಕಿರೋ ಬಟ್ಟೆ ತೆಗಿಯೋ. ಸರಿ ಸರ್. ಮೇಡಮ್, ಈಗಲಾದ್ರೂ ಗೊತ್ತಾಯ್ತವ್ನು ಯಾರು ಅಂತ? ಇವನೇ ಸೋಮು. ನಿಮ್ಮ ಮನೇಲಿ ಹೆಣ್ಣು ಕೇಳ್ಕೊಂಬಂದಿದ್ದು ಸೋಮು ಇವನೇ. ಈ ಕಾಲದಲ್ಲಿ ಹೆಣ್ಣು ಸಿಗೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೆ ನೀವೇನು ಹೇಳಿದ್ರಿ? ಇವ್ರ ಅಪ್ಪ ಅಮ್ಮ ಬದುಕಿದ್ರೆ ಹೆಣ್ಣು ಸಿಗಲ್ಲ ಅಂತ ತಾನೇ? ರೇ, ಅವ್ರ ಅಪ್ಪ ಅಮ್ಮನ ಬದುಕಿಗೆ ಚಾಪೆ ಸುತ್ತಿಸ್ಬಿಟ್ರಲ್ರಿ. ಇನ್ಸ್ಪೆಕ್ಟ್ರೆ, ನಾವು ಆ ಥರ ಹೇಳಿಲ್ಲ ಸರ್. ನೀವ್ ಹೇಳಿದಿಕ್ಕೇನೆ ಇದಾನಲ್ಲ ಇವನು, ಅವ್ರ ಅಪ್ಪ ಅಮ್ಮನ ಕೊಲೆ ಮಾಡಿ ಬಂದಿದ್ದಾನೆ. ಹಾಗಂತ ಯಾರು ಹೇಳಿದ್ದು? ಯಾರು ಇದಾರಲ್ಲ ಇಲ್ಲಿ, ನಿಮ್ಮ ಹೆಂಡತಿ. ಅಯ್ಯೋ ದೇವರಾಣೆಗೂ ಇಲ್ಲ. ಇಲ್ಲ ಸರ್, ನಾನು ಹೇಳಿದ್ನಲ್ಲ ಸರ್, ನಾವು ಆ ಥರ ಹೇಳಿಲ್ಲ ಅಂತ. ಅದಕ್ಕೆ ಸಾಕ್ಷಿ ಏನಿದೆ ಸರ್? ಮೇಡಮ್, ನಿಮ್ಮ ಮಾನೆ ಪ್ರಮಾಣಗಳು ನಮ್ಮ ಹತ್ರ ಬೇಡ. PC ಬಸ್ಯಾ ವಯಗಿನ್ನ ಸಾಕ್ಷಿ ಬೇಕಂತ ಹಾಕ ರೆಕಾರ್ಡಿಂಗು. ನೀನ್ ನಮಗೋಕೆ,
ಆದರೆ ನಿನ್ನ ಜೊತೆ ಅಪ್ಪ ಅಮ್ಮ ಯಾಕೆ? ಅವ್ರನ್ನ ಮೇಲಕ್ಕೆ ಕಳಿಸ್ಬಿಡು, ಫಿನಿಶ್ ಮಾಡಿಬಿಡು. ಮೇಡಮ್ ಕೇಳಿಸ್ತಾ ಮೇಡಮ್? ಮೇಡಮ್, ಈ ಹುಡುಗರು ನನ್ನ ಹತ್ರ ಎಲ್ಲ ವಿಷಯ ಹೇಳಿದ್ದಾರೆ ಮೇಡಮ್. ನಿಮಗೆ ಬೇಕಾಗಿರೋದು ಕರೆನ್ಸಿ ಅಳಿಯ, ದುಡ್ಡಿರ್ಬೇಕು, ಕತ್ಕೊಂಬಂದಾದ್ರೂ ಪರವಾಗಿಲ್ಲ, ಮದುವೆ ಮಾಡ್ಬಿಡ್ತೀರಾ ಮೇಡಮ್ ನೀವು? ನಿಮಗೆ ಬೇಕಾಗಿರೋದು ಬೆಗ್ ಬೋರೋ ಅಳಿಯ, ಅಪ್ಪ ಅಮ್ಮನ್ನ ಫೋಟೋಗೆ ಸೇರಿಸಿರೋಂಥ ಅಳಿಯ ಬೇಕು ಮೇಡಮ್ ನಿಮಗೆ. ವಿಶಾಲ್ ಅವರೇ, ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕಬ್ಬಣ ಹಾಳಾಗೋದು ಅದ್ರ ಮೈ ಮೇಲೆ ಹುಟ್ಟೋ ರಸ್ನಿಂದ. ನಿಮ್ಮ ಈ ರಸ್ತಿರೋ ಈ ಸ್ಥಿತಿಗೆ ನಿಮ್ ವರ್ಸ್ಟ್ ಮನ್ಸೇ ಕಾರಣ. ಸಾರ್, ಇಂಥ ಮಹಾತಾಯಿನ ಕೋಳ ಹಾಕಿ ಮೆರಗಡೆ ಮಾಡಿಸ್ತಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣ ಸಾರ್. ಯಾಕೆ ಹೇಳಿದೆ? ಬೇಡ ಇನ್ಸ್ಪೆಕ್ಟರ್, ಬೇಡ. ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಿದೆ. ಪ್ಲೀಸ್ ಪ್ಲೀಸ್ ಬೇಡ ಇನ್ಸ್ಪೆಕ್ಟರ್. ಈ ಡ್ರಾಮಾನೆಲ್ಲ ಜಡ್ಜ್ ನಿಮಗೆ ಗಲ್ ಶಿಕ್ಷೆ ಮಂಜೂರು ಮಾಡ್ತಾರಲ್ಲ, ಆಗ ಕೊನೆ 2 ಮಾತಿದ್ರೆ ಹೇಳಿ ಅಂತಾರೆ. ಆಗಿದ್ದನ್ನೆಲ್ಲ ಹೇಳ್ರಿ. ರೀ 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 ಬೇಲ್ ಕೊಡಿಸ್ರಿ, ನನಗೆ ಬೇಲ್ ಕೊಡಿಸ್ರಿ. ಎಂತೆಂಥವ್ರಿಗೋ ಬೇಲ್ ಸಿಗುತ್ತಂತೀರಿ, ನನಗೆ ಬೇಲ್ ಸಿಗಲ್ವೇನ್ರಿ? ಪ್ಲೀಸ್ ಬೇಲ್ ಕೊಡಿಸ್ರಿ. ಬೇಲು ಇಲ್ಲ, ಬೇಲ್ಪುರಿ ಇಲ್ಲ, ನಡೀರಿ ಸುಮ್ಮನೆ. ಹೋಗ್ಬಿಡಿಮ್ಮ, ನೀನು ಹೋದ್ರೆ ನಂಗೆ ಪಾರ್ಲರ್ಗೆ ದುಡ್ಡು ಯಾರಮ್ಮ ಕೊಡ್ತಾರೆ? ಅಯ್ಯೋ ಮಗಳೇ, ರೀ ರೀ ಒಂದ್ಸತಿ ಕ್ಷಮಿಸ್ಬಿಡ್ರಿ ನನ್ನ. ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಿದೆ ರೀ. ನನಗೆ ಕ್ಷಮಿಸ್ಬೇಡ್ರಿ, ಕ್ಷಮಿಸ್ಬಿಡ್ರಿ. ವಿಕ್ರಮ್, ಸಾಕು ಬಿಡಪ್ಪ, ನಿನ್ ಬಾವಿ ಅತ್ತೆಗೆ ಬುದ್ಧಿ ಬಂದಿದೆ ಈಗ. ಅತ್ತೇನಾ? ಏನ್ ಹೇಳ್ತಿದ್ದೀರಾ ನೀವು? ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ವಿಕ್ರಮು ನಾವು ಸೇರಿ ಆಡಿದ ನಾಟಕ ಇದು. ನೀನೇನು ಯೋಚನೆ ಮಾಡಬೇಡ. ನೀನು ಯಾವ ಜೈಲಿಗೂ ಹೋಗ್ಬೇಕಾಗಿಲ್ಲ, ನಿನ್ಗೆ ಯಾವ ಬೈಲು ಬೇಕಾಗಿಲ್ಲ. ವಿಕ್ರಮು ನನ್ನ ಕೊಲೀಗ್ ಮಗ, ನಿನ್ಗೆ ಆವಾಗಲೇ ಹೇಳಿದ್ದೆ, ಒಳ್ಳೆ ಹುಡುಗ ಇದ್ದಾನೆ, ನಮ್ಮ ಲೈಲಾಗೆ ಒಳ್ಳೆ ಜೋಡಿ ಆಗ್ತಾನೆ ಅಂತ. ಆದರೆ ನೀನೇನು ಹೇಳಿದೆ? ಹುಡುಗನಿಗೆ ಅಪ್ಪ ಇರಬಾರ್ದು, ಅಮ್ಮ ಇರಬಾರ್ದು ಅಂತ ಒಂದೇ ಸಮನೆ ಆಟ ಹಿಡ್ದೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ನಾಟಕ ಆಡ್ಬೇಕಾಗಿ ಬಂತು. ಹೌದು ಅತ್ತೆ, ನಿಮ್ಮ ಮಗಳು ಲೈಲಾನ ಮದುವೆ ಆಗಬೇಕು ಅಂದ್ಕೊಂಡಾಗ 3 ಜನ ಫ್ರೆಂಡ್ಸು ನನಗೆ ಸಾಥ್ ಕೊಟ್ಟರು. ಇದಕ್ಕೆಲ್ಲ ನಮ್ಮ ಮಾವನೇ ಸೂತ್ರಧಾರ. ನೀವಾ? ನೋಡು ವಿಶಾಲು, ಈ ಕುಟುಂಬ ಅನ್ನೋದು ಕೂಡಿ ಬಾಳೋ ಸಂಬಂಧ ಕಣೆ. ಅಪ್ಪ ಅಮ್ಮನ ನೆರಳು, ಅಣ್ಣ ತಮ್ಮನ ನೆರವು, ಅಕ್ಕ ತಂಗಿಯ ನಿಲುವು ಇವೆಲ್ಲ ಇರಬೇಕು. ಕಷ್ಟ ಬಂದಾಗ ಹೇಳೋಕೆ ಕೇಳೋಕೆ ದೊಡ್ಡೋರೂ ಇರಬೇಕು, ಚಿಕ್ಕೋರೂ ಇರಬೇಕು. ಅವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು. ಮನೆ ಎನ್ನುವುದು ಆಲದ ಮರ ಇದ್ದಂಗೆ, ಹಾರೋ ಹಕ್ಕಿಗೆ ಗೂಡಾಗಿರಬೇಕು, ಕೂರೋ ಮನುಷ್ಯನಿಗೆ ನೆರಳಾಗಿರಬೇಕು. ಹೊಸದಾಗಿ ಮದುವೆ ಆಗಿ ಬರೋ ಹುಡುಗಿಗೆ ಅತ್ತೆ ಇರಬೇಕು, ಮಾವ ಇರಬೇಕು. ಅವ್ರ ಜೊತೆ ಪ್ರೀತಿ ಸ್ನೇಹ ರೂಢಿಸ್ಕೋಬೇಕು. ಮುನಿಸುಗಳು ಮನಸ್ತಾಪಗಳು ಬರ್ತವೆ, ಅದು ಸಹಜ. ಅವುಗಳ ಜೊತೆಗೆ ಬದುಕಬೇಕು. ಆಗಲೇ ಜೀವನ ಸುಂದರವಾಗಿರೋದು. ಮತ್ತೆ ಇನ್ನೊಂದು ತಿಳ್ಕೊ, ಈ ಪ್ರಪಂಚಕ್ಕೆ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ ಅಂತ ಹೇಳ್ಕೊಟ್ಟಿದ್ದೇ ನಮ್ಮ ಭಾರತ. ಅಂದರೆ ಅದರ ಅರ್ಥ ವಿಶಾಲವಾದ ಮನಸ್ಸಿರೋರಿಗೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ. ವಿಶಾಲು ಇದ್ರ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು. ಎಷ್ಟು ಸತ್ಯ ರೀ ನೀವು ಹೇಳಿದ್ದು. ಅಕ್ಷರಸರ ಒಂದೊಂದು ಅಕ್ಷರನೂ ಸತ್ಯ ರೀ. ನನಗೆ ಹೊಸ್ದಾಗಿ ಮದುವೆ ಆದಾಗ ನಮ್ಮತ್ತೆ ನನಗೆ ಬಾಳ್ ಮಾಡೋದು ಹೇಳ್ಕೊಟ್ರು, ಅಡುಗೆ ಮಾಡೋದು ಹೇಳ್ಕೊಟ್ರು ರೀ. ನನ್ನ ಮಗಳು ಹುಟ್ಟಿದಾಗ ಅವಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಅವಳನ್ನ ಆರೈಸಿದ್ರು, ಔಷಧಿ ಕೊಟ್ಟರು. ನನಗೆ ಸಿಕ್ಕಿದ ಅತ್ತೆ ಪ್ರೀತಿ ಇವಳಿಗೆ ಎಲ್ಲಿ ಸಿಗಲ್ವೋ ಅನ್ನೋದು ಒಂದು ಭಯ ಆ ಕಡೆ. ಆದರೆ ನಾನು ಹೋಗೋ ಕಿಟ್ಟಿ ಪಾರ್ಟಿ ಬೇರೆ, ಅವರೆಲ್ಲ ಅತ್ತೆ ಅಂದರೆ ಹೀಗೆ, ಅತ್ತೆ ಅಂದರೆ ಹಾಗೆ ಕೇಳಿ 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 ತುಂಬ ಹೆದರ್ಕೊಂಡ್ಬಿಟ್ಟಿದೆ ರೀ.
ಪಾಪ ನನ್ನ ಮಗಳು ಅದೇ ಸ್ಥಿತಿ ಹೋಗಬಾರ್ದು ಅಂತ ನನ್ನ ತಲೆ ಎಲ್ಲೆಲ್ಲೋ ಹೊರ್ಟೋಯ್ತು ರೀ. ಅದಲ್ಲ ಬಿಡಿ, ನಾನು ಬುದ್ಧಿ ಕಲ್ತಿದ್ದೀನಿ ಈಗ. ನೀವು ಹೇಳಿದ್ದು ಸತ್ಯ, ಕೂಡಿ ಬಾಳಿದ್ರೇನೆ ಸುಖ. ಅಳಿಯಂದ್ರೆ ರೀ, ಬನ್ರಿ, ಬನ್ನಿ, ಕೈ ಇಟ್ಕೊಳ್ಳಿ. ಓಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, 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 ಓಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ವಾವ್, ಎಲ್ಲರೂ ನೋಡಿದ್ರಾ? ಇಲ್ಲದೆ ಇರೋ ಡಿಮ್ಯಾಂಡ್ ಮಾಡಕ್ ಹೋದ್ರೆ ಬರೋದು ಎಂಥ ಪಜಿತಿ ಇಂಥ. ಅದ್ಭುತ ನಟನೆ, ಅತ್ಯುತ್ತಮ ನಿರ್ದೇಶನ, ಇಂಥ ಒಂದು ಸುಂದರ ನಾಟಕ ನಿಮ್ಮನ್ನ ತಂದಿಟ್ಟ ಸ್ಮಿತಾ ಬೊಮ್ಮಾಯಿ ಟೀಮ್ಗೆ VPA ವತಿಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಅಭಿನಂದನೆಗಳು. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನನ್ನ ಸಪೋರ್ಟ್ ಮಾಡಿದ್ದ ಎಲ್ಲರಿಗೂ, ಮೈ ಹೋಲ್ ಫ್ಯಾಮಿಲಿ ಇಸ್ ಹಿಯರ್, ಸೊ ಥ್ಯಾಂಕ್ ಯು ಸೋ ಮಚ್. Love you all. Thank you. Another round of big applause for Smita and team. Thank you so much. ಥ್ಯಾಂಕ್ ಯು.